ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಕಳೆದ ಅವಧಿಗಳಲ್ಲಿ ನಾವು ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಅಧ್ಯಾಯವಾಗಿರುವಂತಹ ಚುನಾವಣೆಗಳು ಹಾಗೂ ಭಾರತದಲ್ಲಿ ರಾಜಕೀಯ ಪಕ್ಷ ಪದ್ಧತಿ ಅನ್ನುವಂಥ ಚರ್ಚೆಯನ್ನು ಮಾಡ್ತಾ ಇದ್ವಿ ಅನ್ನುವ ಅಧ್ಯಾಯದ ಮೇಲೆ. ಈಗಾಗಲೇ ನಾನು ಈ ಒಂದು ಅಧ್ಯಾಯದ ಮೇಲೆ 3 ವಿಡಿಯೋಗಳನ್ನು ಮಾಡಿದ್ದೆ. ಮೊದಲನೇದಾಗಿ ಅದರ ಅರ್ಥ ಹಾಗೂ ಅದರ ಮಹತ್ವದ ಕುರಿತು ಒಂದು ವಿಡಿಯೋ, ಆ ನಂತರ ಚುನಾವಣೆಯ ವಿಧಗಳು ಅನ್ನುವಂಥದ್ರಲ್ಲಿ ಪ್ರತ್ಯಕ್ಷ ಚುನಾವಣೆ ಅನ್ನುವಂತಹ ಒಂದು ಅದರ ಅರ್ಥ ಹಾಗೂ ಅದರ ಲಕ್ಷಣಗಳು, ಹಾಗೂ ಮೂರನೆಯದಾಗಿ ಅಪ್ರತ್ಯಕ್ಷ ಅಥವಾ ಪರೋಕ್ಷ ಚುನಾವಣೆ ಹಾಗೂ ಅದರ ಅರ್ಥ ಮತ್ತು ಲಕ್ಷಣಗಳನ್ನು ನಾವು ಚರ್ಚೆ ಮಾಡಿದ್ವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಅದೇ ಒಂದು ಅಧ್ಯಾಯದ 4ನೇ ಭಾಗವಾಗಿರುವಂತಹ ಭಾರತದ ಚುನಾವಣಾ ಆಯೋಗ ಇದರ ರಚನೆ ಮತ್ತು ಕಾರ್ಯಗಳನ್ನು ಕುರಿತು ಈ ಒಂದು ಅಧ್ಯಾಯದಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ನೀವಿನ್ನೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಏಕೆಂದರೆ ನೀವು ನೀಡುವ ಈ ಒಂದು ಸಬ್ಸ್ಕ್ರಿಪ್ಷನ್ ಹಾಗೂ ನೀವು ನೀಡುವ ಒಂದು ಲೈಕ್ ನಮಗೆ ಅತ್ಯಂತ ಸ್ಫೂರ್ತಿಯಾಗಿ ಮತ್ತೆ ನಾವು ನಿಮ್ಮ ಮುಂದೆ ಇನ್ನೂ ಹೆಚ್ಚಿನ ಉತ್ತಮವಾದ ವಿಡಿಯೋ ಪ್ರೆಸೆಂಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಈ ಒಂದು 4ನೇ ಭಾಗ, ದ್ವಿತೀಯ PUC ರಾಜ್ಯಶಾಸ್ತ್ರದ 4ನೇ ಭಾಗವಾಗಿರುವಂತಹ ಭಾರತದ ಚುನಾವಣಾ ಆಯೋಗ ಅನ್ನುವಂಥದ್ದನ್ನು ನೋಡೋಣವೇ? ಬನ್ನಿ. ಭಾರತದ ಚುನಾವಣಾ ಆಯೋಗ ನಿಮಗೆಲ್ಲ ಗೊತ್ತು, ಇದನ್ನು ECI ಅಂತಲೂ ಕೂಡ ಕರೀತಾರೆ, ಅಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ಭಾರತದ ಚುನಾವಣಾ ಆಯೋಗ ಎಂದು ಸ್ಥಾಪನೆ ಆಯಿತು, ಯಾಕೆ ಸ್ಥಾಪನೆ ಆಯಿತು ಅನ್ನೋದನ್ನು ನಾವು ಮೊದಲು ತಿಳಿದುಕೊಳ್ಳುವಕ್ಕಿಂತ ಪೂರ್ವದಲ್ಲಿ, ನಮ್ಮ ಭಾರತ ಪ್ರಜಾಪ್ರಭುತ್ವ ಹೊಂದಿರುವ ರಾಷ್ಟ್ರ, ಪ್ರಜಾಪ್ರಭುತ್ವಕ್ಕೆ ಚುನಾವಣೆಗಳು ಅನಿವಾರ್ಯ ಅನ್ನುವಂಥದ್ದು ಈ ಹಿಂದಿನ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡಿದ್ವಿ. ಹಾಗಾದರೆ ಆ ಚುನಾವಣೆಯನ್ನು ನಡೆಸಬೇಕು ಅಂತಂದರೆ ಅದಕ್ಕೆ ಒಂದು ಆಯೋಗ ಇರಲೇಬೇಕಾಗಿತ್ತು. ಹಾಗಾದರೆ ಆ ಚುನಾವಣೆಯನ್ನು ಯಾರು ನಡೆಸಬೇಕು, ಆಯೋಗ ಯಾವ ರೀತಿ ರಚನೆ ಆಗಬೇಕು ಅನ್ನೋದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರುವಂತಹ ಭಾರತದಲ್ಲಿ ಚುನಾವಣೆಗಳ ಮಹತ್ವವನ್ನು ಅರಿತುಕೊಂಡಂತಹ ನಮ್ಮ ಚುನಾವಣಾ ಅಥವಾ ನಮ್ಮ ಈ ಒಂದು ಸಂವಿಧಾನ ರಚನಾ ಸಮಿತಿ ಏನು ಮಾಡ್ತದೆ ಅಂದರೆ, ಸಂವಿಧಾನದ 324ರಿಂದ 329ರವರೆಗಿನ ವಿಧಿಗಳಲ್ಲಿ ಈ ಸ್ವತಂತ್ರ ಚುನಾವಣಾ ಆಯೋಗ ಮತ್ತು ಚುನಾವಣದ ನಿಯಮಗಳ ಬಗ್ಗೆ ಸಂವಿಧಾನ ರಚನಾಕಾರರು ಏನು ಮಾಡ್ತಾರೆ ಅಂತಂದರೆ ಮಾಹಿತಿಯನ್ನು ಒದಗಿಸ್ತಾರೆ. ನೋಡಿ, ಭಾರತದಲ್ಲಿರುವಂತಹ ಪ್ರಜಾಪ್ರಭುತ್ವ ಯಶಸ್ವಿಯಾಗಬೇಕು ಅಂದರೆ ಒಂದು ಚುನಾವಣಾ ಆಯೋಗ ಇರಲೇಬೇಕು ಅನ್ನುವಂತಹ ಒಂದು ಅಂಶವನ್ನು ಮನಗಂಡಂತಹ ನಮ್ಮ ಸಂವಿಧಾನ ಸಮಿತಿ ಸಂವಿಧಾನದ 324ರಿಂದ 329ರವರೆಗಿನ ವಿಧಿಗಳನ್ನು ಈ ಚುನಾವಣಾ ಆಯೋಗಕ್ಕಾಗಿ, ಆ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳ ಕುರಿತು ಅಂಶಗಳನ್ನು ಹೇಳುವಂತಹ ಒಂದು ಆ ವಿಧಿಗಳು, ಅಲ್ಲಿ ಚುನಾವಣಾ ನಿಯಮಗಳು ಮತ್ತು ಚುನಾವಣಾ ಆಯೋಗ ಯಾವ ರೀತಿಯಾಗಿ ಸ್ವತಂತ್ರವಾಗಿರಬೇಕು, ಅದು ಯಾವ ರೀತಿ ರಚನೆ ಆಗಬೇಕು ಅನ್ನುವ ಮಾಹಿತಿಯನ್ನು ಈ ಒಂದು ನಿಯಮಗಳ ಮೂಲಕ ನಮಗೆ ನೀಡಲಾಗಿದೆ. ಭಾರತದ ಚುನಾವಣಾ ಆಯೋಗ ಹೇಗಿದೆ ಅಂದರೆ, ಅದು ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಹೊಂದಿರುವಂತಹ ಸಂವಿಧಾನದತ್ತವಾಗಿ ಸ್ವಾಯತ್ತತೆಯನ್ನು ಪಡೆದುಕೊಂಡಂತಹ ಒಂದು ಸಂಸ್ಥೆಯಾಗಿದೆ. ನೋಡಿ, ಇದು ಇಂಪಾರ್ಟೆಂಟಾಗಿ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು. ಸಾಮಾನ್ಯವಾಗಿ ನಮಗೆಲ್ಲ ಏನು ಅನ್ನಿಸುತ್ತೆ ಅಂದರೆ, ಚುನಾವಣೆಗಳು ನಡೆಸ್ತಾರೆ ಅಂತಂದರೆ ಅಲ್ಲಿ ಕಾರ್ಯನಿರ್ವಹಿಸುವವರೆಲ್ಲರೂ ಸರ್ಕಾರದ ಸೇವೆ ಮಾಡುವಂತಹ ಸರ್ಕಾರಿ ನೌಕರರು, ಹಾಗಾಗಿ ಆ ಚುನಾವಣೆಯನ್ನು ನಡೆಸುವಂತಹದ್ದು ಸರ್ಕಾರ ಅನ್ನುವಂತಹ ಭಾವನೆ ನಮಗೆಲ್ಲ ಇರ್ತದೆ. ಆದರೆ ಸರ್ಕಾರ ಅಂದರೆ ಯಾವುದೇ ಪಾತ್ರ ಇದರಲ್ಲಿ ವಹಿಸೋದಿಲ್ಲ. ಯಾಕೆಂದರೆ ಭಾರತದಲ್ಲಿ ಚುನಾವಣೆ ನಡೆಸಲಿಕ್ಕೆ ಒಂದು ಸ್ವಾಯತ್ತವಾಗಿರುವ ಸಂಸ್ಥೆಯನ್ನು ನಮ್ಮ ಸಂವಿಧಾನ ರಚಿಸಿದೆ. ನಮ್ಮ ಸಂವಿಧಾನ ಸ್ವಾಯತ್ತವಾಗಿರುವ, ನಿಷ್ಪಕ್ಷಪಾತವಾಗಿ ಸ್ವತಂತ್ರವಾಗಿರುವಂತಹ ಒಂದು ಚುನಾವಣಾ ಆಯೋಗ ಇದೆ. ಇದು ಏನು ಮಾಡ್ತದೆ? ಮುಕ್ತ ಮತ್ತು ನಿಷ್ಪಕ್ಷಪಾತವಾದ ಚುನಾವಣೆಗಳನ್ನು ನಡೆಸುವಂತಹ ಕಾರ್ಯ ಮಾಡ್ತದೆ. ಸ್ವಾಯತ್ತ ಅಂದರೆ ಅದರ ಮೇಲೆ ಯಾರ ಪ್ರಭಾವವೂ ಇಲ್ಲದಂತಹದ್ದು ಅಂತ, ಸ್ವತಂತ್ರವಾಗಿರುವಂಥದ್ದು ಅಂತ, ಸಂವಿಧಾನದತ್ತವಾಗಿ ರಚನೆ ಮಾಡಿಕೊಂಡಿರುವಂಥದ್ದು ಅಂತ. ಅಂದರೆ ಯಾವುದೇ ಸರ್ಕಾರದ ಪ್ರಭಾವ ಚುನಾವಣಾ ಆಯೋಗದ ಮೇಲೆ ಆಗೋದಿಲ್ಲ. ಹಾಗಾಗಿ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಸ್ವಾಯತ್ತವಾಗಿರುವ ಸಂಸ್ಥೆ ಅಂತ ಕರಿತೀವಿ. ಇದು ಏನು ಮಾಡ್ತದೆ? ಇದು ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಮುಂತಾದವರ ಚುನಾವಣೆಗಳನ್ನು ನ್ಯಾಯಸಮ್ಮತವಾಗಿ ನಡೆಸುವಂತಹ ಕಾರ್ಯ ಈ ಚುನಾವಣಾ ಆಯೋಗ ಮಾಡ್ತದೆ. ನೋಡಿ, ಯಾವ್ಯಾವ ಚುನಾವಣೆಯನ್ನು ನಡೆಸ್ತದೆ? ಲೋಕಸಭೆ, ನಮ್ಮ ಕೇಂದ್ರ ಸಂಸತ್ತಿನ ಎರಡೂ ಸದನಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವ ಲೋಕಸಭೆ,
ಇನ್ನೊಂದು ಸದನವಾಗಿರುವಂತಹ ಮೇಲ್ಮನೆ ಅಂತ ಕರಿತೀವಿ ರಾಜ್ಯಸಭೆ, ರಾಜ್ಯಗಳಲ್ಲಿ ವಿಧಾನಸಭೆ, ವಿಧಾನ ಪರಿಷತ್ತು, ಆಮೇಲೆ ರಾಷ್ಟ್ರಪತಿಯವರ ಚುನಾವಣೆ, ಉಪರಾಷ್ಟ್ರಪತಿಯವರ ಚುನಾವಣೆ, ಈ ಎಲ್ಲ ರೀತಿಯ ಚುನಾವಣೆಗಳನ್ನು ನಡೆಸುವ ಜವಾಬ್ದಾರಿ ಚುನಾವಣಾ ಆಯೋಗದ್ದಾಗಿದ್ದು, ಇದು ಯಾವ ರೀತಿಯಾಗಿ ನಡೆಸ್ತದೆ ಅಂದರೆ ನ್ಯಾಯಸಮ್ಮತವಾಗಿ ಈ ಚುನಾವಣೆಗಳನ್ನು ನಡೆಸುವ ಕಾರ್ಯ ಈ ಚುನಾವಣಾ ಆಯೋಗ ಮಾಡ್ತದೆ. ಭಾರತದಲ್ಲಿ ನಿಮಗೆಲ್ಲ ಗೊತ್ತಿರಲಿ, ಒಂದೇ ಚುನಾವಣಾ ಆಯೋಗ ಇದೆ. ಒಂದು ECI ಅಂತ ಕರಿತೀವಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ಒಂದೇ ಚುನಾವಣಾ ಆಯೋಗ ಇದ್ದು ದೇಶಾದ್ಯಂತ ಅಂದರೆ ದೇಶದ ಇತರ ರಾಜ್ಯಗಳಲ್ಲಿಯೂ ಕೂಡ ನಿರ್ದೇಶನ ಮತ್ತು ಮಾರ್ಗಸೂಚಿಗಳನ್ನು ನಡೆಸಿ ಅಥವಾ ನೀಡಿ ಅವುಗಳ ಮೂಲಕ ಚುನಾವಣೆಯನ್ನು ನಡೆಸಲಾಗ್ತದೆ. ಹಾಗಾದರೆ ರಾಜ್ಯಗಳಲ್ಲಿಯೂ ಕೂಡ ಚುನಾವಣಾ ಆಯೋಗ ಇದೆಯಲ್ಲ ಅಂತ ನಮಗೆ ಪ್ರಶ್ನೆ ಬರಬಹುದು. ಆ ರಾಜ್ಯಗಳಲ್ಲಿರುವಂತಹ ಚುನಾವಣಾ ಆಯೋಗ ಈ ಕೇಂದ್ರ ಚುನಾವಣಾ ಆಯೋಗದಿಂದಲೇ ರಚಿತವಾಗಿದ್ದು ಆಡಳಿತವನ್ನು ನೋಡಿಕೊಳ್ಳುವ ಅಥವಾ ಚುನಾವಣೆಗಳನ್ನು ನಡೆಸುವಂತಹ ಕಾರ್ಯವನ್ನು ಮಾಡಲಿಕ್ಕೆ ರಚನೆ ಮಾಡಿಕೊಂಡಿರುವಂಥದ್ದು ಈ ಕೇಂದ್ರ ಚುನಾವಣಾ ಆಯೋಗದ ಅಧೀನದಲ್ಲಿಯೇ ಕಾರ್ಯನಿರ್ವಹಿಸುವಂತಹದ್ದು ರಾಜ್ಯ ಚುನಾವಣಾ ಆಯೋಗ. ಹಾಗಾಗಿ ನಮ್ಮ ಇಡೀ ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದೇ ಕೇಂದ್ರ ಚುನಾವಣಾ ಆಯೋಗ ಇದೆ. ಇದು ನಿರ್ದೇಶನ ಮತ್ತು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿ ಅವುಗಳ ಮೂಲಕ ಏನು ಮಾಡ್ತದೆ ಅಂದರೆ ಚುನಾವಣೆಗಳನ್ನು ನಡೆಸುವಂತಹ ಕಾರ್ಯ ಮಾಡ್ತದೆ. ಇನ್ನು ಈ ಚುನಾವಣಾ ಆಯೋಗ ಯಾವ ರೀತಿಯಾಗಿ ರಚನೆಯಾಗ್ತದೆ ಅಂದರೆ ಚುನಾವಣಾ ಆಯೋಗದಲ್ಲಿ ಕಾರ್ಯನಿರ್ವಹಿಸುವವರು ಯಾರು, ಯಾವ ರೀತಿಯಾಗಿ ಅದು ತನ್ನ ಚುನಾವಣೆಗಳನ್ನು ಭಾರತದಲ್ಲಿ ನಡೆಸ್ತದೆ ಅಂದರೆ ನಮ್ಮ ಭಾರತದ ಸಂವಿಧಾನದ 324ನೇ ವಿಧಿಯ ಪ್ರಕಾರ ಚುನಾವಣಾ ಆಯೋಗ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ 2 ಚುನಾವಣಾ ಆಯುಕ್ತರನ್ನು ಒಳಗೊಂಡಿದೆ. ಇಲ್ಲಿ ನೋಡಿ, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, 2 ಚುನಾವಣಾ ಆಯುಕ್ತರು, ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಎಲೆಕ್ಷನ್ ಕಮಿಷನರ್ಸ್. ಇದನ್ನು ಯಾಕೆ ನಾನು ಒತ್ತು ಕೊಟ್ಟು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೇನೆ ಅಂತಂದರೆ ಮುಂದಿನಗಳಲ್ಲಿ ಬರ್ತದೆ ಅದರ ಯಾವ ರೀತಿಯಾಗಿರಬೇಕು ಅನ್ನೋದರ ಬಗ್ಗೆ. ಭಾರತದ ಸಂವಿಧಾನದ 324ನೇ ವಿಧಿ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರನ್ನು ಹಾಗೂ 2 ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವಂತಹದ್ದು ಅಂಶವನ್ನು ಒಳಗೊಂಡಿರುವಂಥದ್ದು. ಪ್ರಾರಂಭದಲ್ಲಿ ಈ ಚುನಾವಣಾ ಆಯೋಗ ಅಂದರೆ 1950ರಲ್ಲಿ ಜಾರಿ ಆಗಿರುವಂತಹ ಸಂವಿಧಾನದತ್ತವಾದ ಈ ಸಂಸ್ಥೆ ಏಕಸದಸ್ಯ ಆಯೋಗವಾಗಿತ್ತು. ಅಂದರೆ ಒಂದೇ ಸದಸ್ಯ, ಚೀಫ್ ಎಲೆಕ್ಷನ್ ಕಮಿಷನರ್ ಅನ್ನೋಕ್ಕಿಂತ ಎಲೆಕ್ಷನ್ ಕಮಿಷನರ್ ಅನ್ನುವಂಥದ್ದು, ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ ಅನ್ನುವಂತಹ ಒಂದೇ ಆಯೋಗ, ಒಬ್ಬ ವ್ಯಕ್ತಿಯ ಆಯೋಗ, ಏಕಸದಸ್ಯ ಆಯೋಗ ಇದು ಆಗಿತ್ತು. ಆದರೆ ಕಾಲಕಾಲಕ್ಕೆ ಚುನಾವಣಾ ಸುಧಾರಣೆಗಳ ಅನುಸಾರವಾಗಿ ನಾವು ಅನೇಕ ಒಂದು ಸಮಿತಿಗಳನ್ನು ರಚಿಸಿಕೊಂಡಿದ್ವಿ. ಅಂತಹ ಒಂದು ಸಮಿತಿಯ ಪ್ರಕಾರ 1990ರ ದಿನೇಶ್ ಗೋಸ್ವಾಮಿ ಸಮಿತಿ ಈ ಏಕಸದಸ್ಯ ಆಯೋಗವನ್ನು ಬದಲಾಯಿಸಿ ಬಹು ಆಯೋಗ ಸದಸ್ಯತ್ವಕ್ಕೆ ಶಿಫಾರಸು ಮಾಡಿತು. ಅಂದರೆ ಇಡೀ ರಾಷ್ಟ್ರಾದ್ಯಂತ ನಡೀತಾ ಇರುವಂತಹ ಈ ಎಲ್ಲ ಚುನಾವಣಾ ಪ್ರಕ್ರಿಯೆಯನ್ನು ನೋಡ್ಕೊಳ್ಬೇಕಾದ್ರೆ ಒಬ್ಬ ವ್ಯಕ್ತಿಗಿಂತಲೂ ಕೂಡ ಇನ್ನಷ್ಟು ಅಲ್ಲಿ ಆ ಅಧಿಕಾರವನ್ನು ಅಥವಾ ಆ ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸದಸ್ಯರು ಆಯೋಗದಲ್ಲಿದ್ದರೆ ಒಳ್ಳೆಯದು ಅನ್ನುವಂಥ ಕಾರಣದಿಂದ ದಿನೇಶ್ ಗೋಸ್ವಾಮಿ ಆಯೋಗ ಏನು ಮಾಡ್ತದೆ 1990ರಲ್ಲಿ ಅಂದರೆ ಏಕಸದಸ್ಯ ಆಯೋಗವನ್ನು ಬಹುಸದಸ್ಯ ಆಯೋಗವನ್ನಾಗಿ ಮಾಡಲಿಕ್ಕೆ ಶಿಫಾರಸು ಮಾಡ್ತದೆ. ಅದು ಕೇವಲ ಕಮಿಟಿಯ ಕಾರ್ಯ ಏನು ಅಂದರೆ ಶಿಫಾರಸು ಮಾಡೋದು, ಅದನ್ನು ಅಳವಡಿಸಿಕೊಳ್ಳುವಂಥದ್ದು, ತಿದ್ದುಪಡಿ ಮಾಡುವಂಥದ್ದು ನಮ್ಮ ಸಂಸತ್ತು. ಆ ಪ್ರಕಾರ ಆ ಕಮಿಟಿ ಅಥವಾ ಏಕಸದಸ್ಯ ಆಯೋಗವನ್ನು ಬಹುಸದಸ್ಯ ಆಯೋಗ ಅಂತ ಶಿಫಾರಸು ದಿನೇಶ್ ಗೋಸ್ವಾಮಿ ಅವರ ಸಮಿತಿ ಮಾಡ್ತದೆ. ಇನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯವು ಕೂಡ ಏನು ಸಮರ್ಥನೆ ಮಾಡ್ತದೆ ಅಂದರೆ ಈ ಕಮಿಟಿ ನೀಡಿರುವ ಶಿಫಾರಸನ್ನು ಸಮರ್ಥನೆ ಮಾಡ್ತದೆ. ಅಂದರೆ ಈ ಏಕಸದಸ್ಯ ಆಯೋಗದ ಬದಲಾಗಿ ಬಹುಸದಸ್ಯ ಮಾಡಿಕೊಳ್ಳುವಂತಹ ಒಂದು ಶಿಫಾರಸು ಏನಿತ್ತು ಇದನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯವು ಕೂಡ ಒಪ್ಪಿಕೊಂಡು ಸಮರ್ಥನೆಯನ್ನು ಮಾಡ್ತದೆ. ಹೀಗಾಗಿಯೇ ಇಂದು ಭಾರತದ ಚುನಾವಣಾ ಆಯೋಗ 3 ಸದಸ್ಯರಿಂದ ಕೂಡಿರುವಂತಹ ಚುನಾವಣಾ ಆಯೋಗವನ್ನು ಹೊಂದಿದೆ. 3 ಜನ ಸದಸ್ಯರು ನಮ್ಮ ಭಾರತದ ಚುನಾವಣಾ ಆಯೋಗದಲ್ಲಿದ್ದಾರೆ. ಭಾರತದ ಸಂವಿಧಾನದ 324ನೇ ಉಪನಿಯಮ 2ರ ಪ್ರಕಾರ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ಮತ್ತು 2 ಚುನಾವಣಾ ಆಯುಕ್ತರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ನೋಡಿ, ಚುನಾವಣಾ ಆಯುಕ್ತರನ್ನು ಯಾರು ನೇಮಕ ಮಾಡ್ತಾರೆ ಅಂದರೆ ಅದು ಯಾವ ವಿಧಿಯ ಅನುಸಾರವಾಗಿ ಅಂದರೆ ಸಂವಿಧಾನದ 324ನೇ ವಿಧಿಯ ಉಪನಿಯಮ 2ರ ಪ್ರಕಾರ ಮುಖ್ಯ ಚುನಾವಣಾ ಆಯುಕ್ತರಾಗಿರ್ಬೋದು, ಇತರ ಚುನಾವಣಾ ಆಯುಕ್ತರಾಗಿರ್ಬೋದು, ಇವರನ್ನು ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ
ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ ಇವರನ್ನು. ಇಲ್ಲಿ ನೀವು ಒಂದನ್ನು ಅರ್ಥ ಮಾಡಿಕೊಳ್ಳಿ, ಏನಾಗಿತ್ತು ಅಂದರೆ ದಿನೇಶ್ ಗೋಸ್ವಾಮಿ ಸಮಿತಿ 3 ಜನ ಸಮಾನವಾಗಿರುವ ಬಹುಸದಸ್ಯ ಕಮಿಟಿಯನ್ನು ಶಿಫಾರಸು ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಶ್ರೀ TN ಶೇಷನ್ ಅವರು ಏನು ಮಾಡ್ತಾರೆ ಅಂತಂದರೆ ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡ್ತಾರೆ. ಯಾಕೆಂದರೆ ನಮ್ಮ ಸಂವಿಧಾನ ಸಮಿತಿ ಏನಾಗಿದೆ ಅಥವಾ ನಮ್ಮ ಸಂವಿಧಾನ ಏನನ್ನು ಅಳವಡಿಸಿತ್ತು ಅಂತಂದರೆ ಚುನಾವಣಾ ಆಯೋಗ ಅಂತ ಅಳವಡಿಸಿ ಅದಕ್ಕೆ ಏಕಸದಸ್ಯ ಅನ್ನುವಂತಹ ಒಂದು ಕಮಿಟಿಯನ್ನು ನೇಮಕ ಮಾಡಿತ್ತು. ಆದರೆ ಇಲ್ಲಿ ಬಹುಸದಸ್ಯ ಮಾಡಿದಾಗ ಜವಾಬ್ದಾರಿ ಹಂಚಿಕೆಯಾದಾಗ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ನೀವು ಎಷ್ಟು ಜನ ಬೇಕಾದರೂ ಆಯುಕ್ತರನ್ನು ನೇಮಕ ಮಾಡಿ, ಆದರೆ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ ಇತರ ಚುನಾವಣಾ ಆಯುಕ್ತರು ಅನ್ನುವಂಥ ರೀತಿಯಿಂದ ಬೇಕು, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತನ ಜವಾಬ್ದಾರಿ ಇರಬೇಕು ಅನ್ನುವಂಥ ವಾದಕ್ಕೆ ಸಪೋರ್ಟ್ ಇದು ಏನಾಗ್ತದೆ ಅಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಅದಕ್ಕೆ ಒಪ್ಪಿಗೆ ನೀಡಿರುವ ಕಾರಣ ಇವತ್ತು ಸಮಾನವಾಗಿರುವ 3 ಜನ ಸದಸ್ಯರಲ್ಲ, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ ಇನ್ನಿಬ್ಬರು ಚುನಾವಣಾ ಆಯುಕ್ತರು ಇದ್ದಾರೆ. ಇದನ್ನು ನಾವು ತಿಳಿದುಕೊಳ್ಳುವಂಥದ್ದು. ಇನ್ನು ಈ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು, ಇವರು ಯಾವಾಗಿನ ಎಷ್ಟನೇ ವಯಸ್ಸಿನವರೆಗೆ ಅಧಿಕಾರದಲ್ಲಿರ್ತಾರೆ ಅಥವಾ ಎಷ್ಟು ಇವರ ಪೀರಿಯಡ್ ಏನು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು. ಅಂದರೆ ಚುನಾವಣಾ ಆಯುಕ್ತರ ಅಧಿಕಾರಾವಧಿಯು 1973ರಲ್ಲಿ 5 ವರ್ಷಕ್ಕೆ ನಿಗದಿಪಡಿಸಲಾಗಿತ್ತು. ಅಂದರೆ 1953ರವರೆಗೆ ಅದು ಎಷ್ಟಾಗಿತ್ತು ಅಂದರೆ 5 ವರ್ಷದ ಅವಧಿ ಇತ್ತು. ಅಂದರೆ ಒಂದು ಸಾರಿ ಚುನಾವಣಾ ಆಯುಕ್ತನಾಗಿ ನೇಮಕಾತಿ ಹೊಂದಿರುವಂತಹ ಆಯುಕ್ತ 5 ವರ್ಷದ ಅವಧಿಗೆ ಆಯ್ಕೆ ಆಗಿರ್ತಾ ಇದ್ದ. 5 ವರ್ಷ ಅವನು ಕಾರ್ಯನಿರ್ವಹಿಸಬೇಕಾಗಿತ್ತು. ನಂತರ ಜನವರಿ 1, 1986ರಲ್ಲಿ ಅನ್ವಯವಾಗುವಂತೆ ಆ ಒಂದು 5 ವರ್ಷದ ಅವಧಿಯನ್ನು 6 ವರ್ಷಕ್ಕೆ ಸಂಸತ್ತು ಏನು ಮಾಡ್ತದೆ ಅಂದರೆ ಅಧಿಕಾರಾವಧಿಯನ್ನು ವಿಸ್ತಾರ ಮಾಡ್ತದೆ. ಸಂಸತ್ತಿಗೆ ಆ ಅಧಿಕಾರ ಇದೆ. ಚುನಾವಣಾ ಆಯುಕ್ತರ ಅಧಿಕಾರಾವಧಿಯನ್ನು ವಿಸ್ತರಿಸುವಂತಹ ಅಧಿಕಾರ ಯಾರಿಗಿದೆ ಅಂದರೆ ನಮ್ಮ ಭಾರತದ ಪಾರ್ಲಿಮೆಂಟ್ಗಿದೆ. ಆ ಪಾರ್ಲಿಮೆಂಟ್ ಏನು ಮಾಡ್ತದೆ ಅಂದರೆ ಜನವರಿ 1, 1986ರಿಂದ ಅನ್ವಯವಾಗುವಂತೆ 6 ವರ್ಷಕ್ಕೆ ಅವರ ಅಧಿಕಾರಾವಧಿಯನ್ನು ವಿಸ್ತಾರ ಮಾಡ್ತಾರೆ. ಇನ್ನು ಒಂದು ವೇಳೆ 6 ವರ್ಷಗಳ ಅವಧಿ ಮುಗಿಯುವುದರೊಳಗಾಗಿ ಆ ಚುನಾವಣಾ ಆಯುಕ್ತರಿಗೆ 65 ವರ್ಷಗಳು ತುಂಬಿದರೆ ಅವರು ತಮ್ಮ ಸ್ಥಾನದಿಂದ ನಿವೃತ್ತರಾಗಬೇಕಾಗ್ತದೆ. ಅಂದರೆ ಇಲ್ಲಿ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು, ಗಮನ ಕೊಡಬೇಕಾಗಿರುವಂಥ ಅಂಶ ನೋಡಿ, ಒಬ್ಬ ಚುನಾವಣಾ ಆಯುಕ್ತ ತಾನು ಚುನಾವಣಾ ಆಯುಕ್ತನಾಗಿ ನೇಮಕಾತಿ ಹೊಂದಿದಂದಿನಿಂದ 6 ವರ್ಷದವರೆಗೆ ಅಧಿಕಾರಾವಧಿಯಲ್ಲಿ ಇರ್ತಾನೆ. ಅದರ ಅವಧಿಯ ಮಧ್ಯದಲ್ಲಿ ಅವನಿಗೇನಾದರೂ 65 ವರ್ಷ ತಲುಪಿದರೆ ಅವನು ಆ 65ನೇ ವಯಸ್ಸಿಗೆ ನಿವೃತ್ತಿಯಾಗಬೇಕಾಗ್ತದೆ. ಅವನ ಅಧಿಕಾರಾವಧಿ 6 ವರ್ಷ ಆಗಿರದೇ ಇದ್ದರೂ ಕೂಡ ಅವನ ವಯಸ್ಸು 65 ಆಗಿರುವುದರಿಂದ ಅವನು ನಿವೃತ್ತಿಯಾಗಬೇಕಾಗ್ತದೆ. ಅಂದರೆ ಅವನು ನೇಮಕಾತಿ ಹೊಂದಂದಿನಿಂದ 6 ವರ್ಷ ಅಥವಾ ಅವನಿಗೆ 65 ವರ್ಷ, ಇವು ಎರಡರಲ್ಲಿ ಯಾವುದು ಮೊದಲು ಆಗ ಅವನು ನಿವೃತ್ತಿಯನ್ನು ಹೊಂದುತ್ತಾನೆ. ಹೀಗೆ ಈ ಚುನಾವಣಾ ಆಯುಕ್ತರ ಅಧಿಕಾರಾವಧಿಯನ್ನು ನಾವು ನೋಡಬಹುದು. ಇನ್ನು ಜನವರಿ 8, 1991ರಂದು ಭಾರತದ ಲೋಕಸಭೆಯು ಮಸೂದೆಯೊಂದನ್ನು ಪಾಸು ಮಾಡಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನೀಡುವ ಸ್ಥಾನಮಾನ, ವೇತನ ಮತ್ತು ಇತರ ಸವಲತ್ತುಗಳನ್ನು ಚುನಾವಣಾ ಆಯುಕ್ತರಿಗೂ ನೀಡಬೇಕೆಂದು ನಿರ್ಧಾರ ಮಾಡ್ತದೆ. ನೋಡಿ, ಭಾರತದ ಸಂಸತ್ತಿನಲ್ಲಿ ಒಂದು ಮಸೂದೆ ಪಾಸ್ ಆಗ್ತದೆ. ಯಾವಾಗ? ಜನವರಿ 8, 1991ರಂದು. ಈ ಯಾವ ಮಸೂದೆ, ಅದು ಯಾವ ರೀತಿಯ ಸೌಲಭ್ಯವನ್ನು ಈ ಆಯುಕ್ತರಿಗೆ ನೀಡ್ತದೆ ಅಂದರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಯಾವ ಸ್ಥಾನಮಾನ ಇದೆಯೋ, ಅವರಿಗೆ ಯಾವ ರೀತಿಯ ವೇತನ ಮತ್ತು ಇತರ ಸವಲತ್ತುಗಳಿವೆಯೋ ಆ ರೀತಿಯ ವೇತನ, ಸವಲತ್ತು, ಸ್ಥಾನಮಾನಗಳನ್ನು ಚುನಾವಣಾ ಆಯುಕ್ತರಿಗೂ ನೀಡಬೇಕು ಅಂತ ನಮ್ಮ ಭಾರತದ ಸಂಸತ್ತು ನಿರ್ಧಾರ ಮಾಡ್ತದೆ. ಇನ್ನು ಇವರ ಸೇವಾ ನಿಯಮಗಳನ್ನು ಕೇಂದ್ರ ಸಂಸತ್ತು ಕಾಲಕಾಲಕ್ಕೆ ನಿರ್ಧರಿಸ್ತದೆ. ಇವರ ಸೇವಾ ನಿಯಮಗಳ ಕುರಿತು ಕೇಂದ್ರ ಸಂಸತ್ತು ಕಾಲಕಾಲಕ್ಕೆ ನಿರ್ಧಾರವನ್ನು ಮಾಡ್ತದೆ. ಇನ್ನು ಸಂವಿಧಾನದ 324ನೇ ಉಪನಿಯಮ 6ನೇ ಉಪವಿಧಿಯ ಅನ್ವಯ ಚುನಾವಣಾ ಆಯೋಗಕ್ಕೆ ಬೇಕಾದ ಸಿಬ್ಬಂದಿ ವರ್ಗವನ್ನು ನೇಮಕಾತಿ ಮಾಡಿಕೊಳ್ಳುತ್ತಾರೆ. ಅಂದರೆ ಈಗ ಚುನಾವಣಾ ಆಯೋಗ ಅಂದ ತಕ್ಷಣ ಕೇವಲ ಆ 3 ಜನ, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ, ಇತರ ಚುನಾವಣಾ ಆಯುಕ್ತರ ಅಷ್ಟೇ ಆದರೆ ಅವರ ಕಾರ್ಯ ನಡೆಯೋದಿಲ್ಲ. ಅವರಿಗೆ ಅನೇಕ ರೀತಿಯ ಸಿಬ್ಬಂದಿಗಳು ಬೇಕಾಗ್ತದೆ.
ಕಚೇರಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೂ ಸಿಬ್ಬಂದಿ ಬೇಕು. ಜೊತೆಗೆ ಚುನಾವಣೆ ಹಮ್ಮಿಕೊಂಡಾಗ ಇಡೀ ರಾಷ್ಟ್ರಾದ್ಯಂತ ಚುನಾವಣೆಗಳನ್ನು ನಡೆಸಬೇಕು ಅಂದರೂ ಕೂಡ ಸಿಬ್ಬಂದಿಗಳು ಬೇಕು. ಹಾಗಾಗಿ ಅವರಿಗೆ ಸಂವಿಧಾನದ 324ನೇ ಉಪನಿಯಮ 6ರ ಪ್ರಕಾರ ಚುನಾವಣಾ ಆಯೋಗ ಸಿಬ್ಬಂದಿ ವರ್ಗವನ್ನು ನೇಮಕಾತಿ ಮಾಡಲಿಕ್ಕೆ ಅವಕಾಶವನ್ನು ನೀಡಿದೆ. ಇನ್ನು ಈ ಚುನಾವಣಾ ಆಯುಕ್ತರ ವೇತನವನ್ನು ಯಾರು ನೀಡ್ತಾರೆ, ಎಲ್ಲಿಂದ ಹಾಗೆ ನೀಡಲಾಗ್ತದೆ ಅಂತಂದರೆ, ಈ ಚುನಾವಣಾ ಆಯುಕ್ತರ ವೇತನವನ್ನು ಭಾರತದ ಸಂಚಿತ ನಿಧಿ, ಕ್ಯುಮ್ಯುಲೇಟಿವ್ ಫಂಡ್ ಅಂತ ಇರ್ತಾ ಇದೆ, ಆ ಭಾರತದ ಸಂಚಿತ ನಿಧಿಯಿಂದ ಭರಿಸಲಾಗ್ತದೆ. ಇವರ ವೇತನವನ್ನು ಭಾರತದ ಸಂಚಿತ ನಿಧಿಯಿಂದ ಭರಿಸಲಾಗ್ತದೆ. ಇನ್ನು ಈ ಚುನಾವಣಾ ಆಯುಕ್ತರು ಏನಾದರೂ ಸರಿಯಾಗಿ ಕಾರ್ಯನಿರ್ವಹಿಸದೆ ಹೋದರೆ ಇವರನ್ನು ಅಧಿಕಾರದಿಂದ ಕೆಳಗಿಳಿಸಲಿಕ್ಕೆ ಏನಾದರೂ ಅವಕಾಶ ಇದೆ, ಅವರನ್ನು ಪದಚ್ಯುತಿಗೊಳಿಸಬೇಕು ಅನ್ನುವಂಥದ್ದು ಏನಾದರೂ ಇದೆ ಅಂದರೆ, ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸುವ ವಿಧಾನ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಭಾರತದ ಸಂವಿಧಾನದ 324ನೇ ಉಪನಿಯಮ 5ರ ಪ್ರಕಾರ ಮುಖ್ಯ ಚುನಾವಣಾ ಆಯುಕ್ತರನ್ನು ಪದಚ್ಯುತಿಗೊಳಿಸಬೇಕು ಅಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಅನ್ವಯಿಸುವ ವಿಧಾನವನ್ನೇ ಅನುಸರಿಸಲಾಗುವುದು. ಅಂದರೆ ಒಬ್ಬ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯನ್ನು ನಾವು ಯಾವ ವಿಧಾನದಲ್ಲಿ ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸುತ್ತೇವೆಯೋ ಅದೇ ರೀತಿಯ ವಿಧಾನವನ್ನು ನಮ್ಮ ಚುನಾವಣಾ ಆಯುಕ್ತರನ್ನು ಕೂಡ ಅಧಿಕಾರದಿಂದ ಕೆಳಗಿಳಿಸಬೇಕಾದ್ರೆ ಅನುಸರಿಸಬೇಕಾಗ್ತದೆ. ಅಂದರೆ ಕೆಲವೊಂದು ಸಾರಿ ಅವರ ಮೇಲೆ ಗುರುತರವಾದ ಗಂಭೀರವಾದ ಆರೋಪ ಬಂತು, ಆ ಆರೋಪ ಚರ್ಚೆಯಾಗಿ ಎಲ್ಲಿ ಸಂಸತ್ತಿನಲ್ಲಿ ಅದು ಸರಿ ಅನ್ನುವಂಥ ರೀತಿಯಿಂದ ಬಂತು ಅಂದರೆ, ಅಥವಾ ಅವರ ಆ ಮೇಲಿನ ಆರೋಪ ರುಜುವಾತು ಆದರೆ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದರೆ ಅದನ್ನು ಇಂಪೀಚ್ಮೆಂಟ್ ಅಂತ ಕರಿತೀವಿ ನಾವು, ಗೊತ್ತಿರ್ಬೋದು ನಿಮಗೆ. ದೋಷಾರೋಪಣೆ, ಮಹಾಭಿಯೋಗ, ಇಂಪೀಚ್ಮೆಂಟ್ ಅಂತ ಕರಿತೀವಿ. ಹಾಗೆ ಇಂಪೀಚ್ಮೆಂಟ್ ಮೂಲಕ ಇವರನ್ನು ಅಧಿಕಾರದಿಂದ ಕೆಳಗಿಳಿಸಬಹುದು. ಯಾರನ್ನು? ಚುನಾವಣಾ ಆಯುಕ್ತರನ್ನು. ಇನ್ನು ಇವರು ತಮ್ಮ ಅಧಿಕಾರಾವಧಿಯಲ್ಲಿ ಸಂವಿಧಾನದ ಪರಿಮಿತಿ ಮೀರಿ ವರ್ತಿಸಿದಾಗ ದೋಷಾರೋಪಣೆ ಪಟ್ಟಿಯನ್ನು ಸಲ್ಲಿಸಿ ಕೇಂದ್ರ ಸಂಸತ್ತು ವಿಶೇಷ ಬಹುಮತದಿಂದ ಇವರನ್ನು ಪದಚ್ಯುತಿಗೊಳಿಸಬಹುದು. ಆವಾಗಲೇ ಹೇಳಿದೆ, ದೋಷಾರೋಪಣೆ ಅಥವಾ ಮಹಾಭಿಯೋಗ ಅಂತ ಕೂಡ ಕರೀತಾರೆ. ಹೀಗೆ ಇವರು ಸಂವಿಧಾನದ ಪರಿಮಿತಿ ಮೀರಿ ವರ್ತಿಸಿದರು ಅಂತಂದರೆ, ತಮ್ಮ ಅಧಿಕಾರಾವಧಿಯನ್ನು ಬಿಟ್ಟು ಅದಕ್ಕಿಂತ ಹೆಚ್ಚಿಂದ ಏನಾದರೂ ಆ ಅವಧಿಯನ್ನು ಮಾಡಿದರು, ಅದು ಸಂವಿಧಾನದ ವ್ಯಾಪ್ತಿಯಲ್ಲಿ ಇರಲಿಲ್ಲ, ಇವರ ಅಧಿಕಾರಾವಧಿಯಲ್ಲಿ ಇರಲಿಲ್ಲ ಅಂದರೆ ಇವರನ್ನು ದೋಷಾರೋಪಣೆ ಮಾಡಿ ಸಂಸತ್ತಿನಲ್ಲಿ ಅದನ್ನು ಚರ್ಚೆ ಮಾಡಿ ವಿಶೇಷ ಬಹುಮತದೊಂದಿಗೆ ಪಾಸು ಮಾಡಿ ಇವರನ್ನು ಪದಚ್ಯುತಿಗೊಳಿಸುವಂತಹದ್ದು ಆಗಿದೆ. ಇನ್ನು ಇದೇ ಉಪವಿಧಿಯನ್ವಯ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ಇತರ ಆಯುಕ್ತರು ಮತ್ತು ಪ್ರಾದೇಶಿಕ ಆಯುಕ್ತರನ್ನು ಕೂಡ ರಾಷ್ಟ್ರಪತಿಗಳು ಏನು ಮಾಡ್ಬೋದು? ಪದಚ್ಯುತಿಗೊಳಿಸಬಹುದು. ಅಂದರೆ ಈ ಇತರ ಆಯುಕ್ತರನ್ನು ಹಾಗೂ ನಮ್ಮ ರಾಜ್ಯದಲ್ಲಿ ನೇಮಿಸಲ್ಪಟ್ಟಿರುವಂತಹ ಪ್ರಾದೇಶಿಕ, ಪ್ರತಿಯೊಂದು ರಾಜ್ಯಕ್ಕಿರುವ ಪ್ರಾದೇಶಿಕ ಆಯುಕ್ತರು ಅಂತ ಇರ್ತಾರಲ್ಲ, ಅವರನ್ನು ಅಧಿಕಾರದಿಂದ ಪದಚ್ಯುತಿಗೊಳಿಸಬೇಕು ಅಂದರೆ ಅದೇ ಮುಖ್ಯ ಚುನಾವಣಾ ಆಯುಕ್ತರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬಹುದು ಅಥವಾ ಪದಚ್ಯುತಿಗೊಳಿಸಬಹುದು. ಇನ್ನು ಮುಖ್ಯ ಚುನಾವಣಾ ಆಯುಕ್ತರು ಇಲ್ಲಿಯವರೆಗೆ ಆಗಿರುವಂಥದ್ದನ್ನು ನಾವು ನೋಡಬೇಕು ಅಂದರೆ, ಮೊಟ್ಟ ಮೊದಲ ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯನಿರ್ವಹಿಸಿದ ಶ್ರೇಯಸ್ಸು ಯಾರಿಗೆ ಸಲ್ತದೆ ಅಂದರೆ ಸುಕುಮಾರ್ ಸೇನ್ ಅವರಿಗೆ ಸಲ್ತದೆ. ಕೆಲವೊಂದು ಸಾರಿ ಒಂದು ಅಂಕದ ಪ್ರಶ್ನೆಗೆ ಅಥವಾ ನಮ್ಮ ಜನರಲ್ ನಾಲೆಜ್ಗಾಗಿ ಕೇಳಿರುವಂಥ ಪ್ರಶ್ನೆ, ಮೊಟ್ಟ ಮೊದಲ ಭಾರತದ ಚುನಾವಣಾ ಆಯುಕ್ತರು ಯಾರು? ಆವಾಗ ಪ್ರಶ್ನೆಗೆ ಉತ್ತರ ಏನಾಗ್ತದೆ ಅಂದರೆ ಸುಕುಮಾರ್ ಸೇನ್. ಅವರು 23 ಅಂದರೆ 23ಕ್ಕೆ ಅವರನ್ನು ನೇಮಕಾತಿ ಮಾಡ್ತಾರೆ. 23 ಮಾರ್ಚ್ನಲ್ಲಿ ಅವರಿಗೆ ನೇಮಕಾತಿ ಮಾಡಲಾಗ್ತದೆ. 1950ರಿಂದ ಅವರು 1958ರವರೆಗೆ ಅಧಿಕಾರವನ್ನು ನಿರ್ವಹಿಸ್ತಾರೆ ಸುಕುಮಾರ್ ಸೇನ್. ಆಮೇಲೆ KV ಸುಂದರಂ ಅಂತ ಬರ್ತದೆ ನಿಮಗೆ ಪಠ್ಯಪುಸ್ತಕದಲ್ಲಿ, ಇವೆಲ್ಲ ಪಟ್ಟಿ ಲಭ್ಯವಿದೆ. ಆಮೇಲೆ SP ಸೇನ್ ವರ್ಮಾ ಅಂತ ಬರ್ತಾರೆ, ನಾಗೇಂದ್ರ ಸಿಂಗ್, ಸ್ವಾಮಿನಾಥನ್, ಆಮೇಲೆ TL ಶಂಕರ್, RK ತ್ರಿವೇದಿ, ಪೆರಿಶಾಸ್ತ್ರಿ, ರಮಾದೇವಿ, ಆಮೇಲೆ TN ಶೇಷನ್. ಅತ್ಯಂತ ಪ್ರಮುಖವಾಗಿ ಚುನಾವಣಾ ಆಯೋಗಕ್ಕೆ ಇಷ್ಟೆಲ್ಲ ಅಧಿಕಾರ ಇದೆ ಅನ್ನುವಂಥದ್ದು, ಚುನಾವಣಾ ಆಯೋಗ ಒಂದು ಸ್ವತಂತ್ರವಾಗಿರುವಂತಹ ಶಕ್ತಿಶಾಲಿಯಾದ ಸಂಸ್ಥೆ ಅನ್ನುವಂಥದ್ದು ಇಡೀ ನಮ್ಮ ಭಾರತಕ್ಕೆ ಪರಿಚಯಿಸುವಂಥ ಶ್ರೇಯಸ್ಸು ಸಲ್ಲೋದೇ TN ಶೇಷನ್ ಅವರಿಗೆ. ಇನ್ನು ಅವರ ನಂತರ MS ಗಿಲ್ ಅವರು, ಆಮೇಲೆ ಲಿಂಗ್ಡೋ ಅವರು, ಕೃಷ್ಣಮೂರ್ತಿ, ಟಂಡನ್, ಆಮೇಲೆ ಗೋಪಾಲಸ್ವಾಮಿ, ಚಾವ್ಲಾ, ಕುರೇಸಿಯಾ, ಆಮೇಲೆ ಸಂಪತ್ ಅನ್ನುವರು, ಆಮೇಲೆ ಹರಿಶಂಕರ ಬ್ರಹ್ಮ, HS ಬ್ರಹ್ಮ ಅಂತ ಕರಿತೀವಿ ಅವರು, ನಸೀಮ್ ಜೈದಿ,
ಆಮೇಲೆ ಅಚಲ್ ಕುಮಾರ್ ಜ್ಯೋತಿ, ಓಂ ಪ್ರಕಾಶ್ ರಾವತ್, ಸುನೀಲ್ ಅರೋರಾ ಹಾಗೂ ಸುಶೀಲ್ ಚಂದ್ರ ಈಗ ಸದ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಚುನಾವಣಾ ಆಯುಕ್ತರು, ಮುಖ್ಯ ಚುನಾವಣಾ ಆಯುಕ್ತರು ಅಂದರೆ ಸುಶೀಲ್ ಚಂದ್ರ. ಇವ್ರಿಗಿಂತ ಹಿಂದೆ ಯಾರಾಗಿದ್ದರು ಅಂದರೆ ಸುನೀಲ್ ಅರೋರಾ ಇದ್ದರು. ಅವರು 2021 ಏಪ್ರಿಲ್ವರೆಗೆ ಕಾರ್ಯನಿರ್ವಹಿಸಿದರು. ಆ ಏಪ್ರಿಲ್ 21ರಿಂದ ಅಂದರೆ ಅವರು 12ರವರೆಗೆ ಕಾರ್ಯನಿರ್ವಹಿಸಿದರು. 13/4/2021ರಿಂದ ಇವತ್ತು ಸುಶೀಲ್ ಚಂದ್ರ ಅನ್ನುವರು ಭಾರತದ ಮುಖ್ಯ ಚುನಾವಣಾ ಆಯುಕ್ತರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಈ ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳೇನು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕು ಅಂದರೆ, ಮೊದಲಿಗೆ ಭಾರತದ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಚುನಾವಣಾ ಆಯೋಗ ಮುಕ್ತವಾಗಿ ನಿಷ್ಪಕ್ಷಪಾತವಾಗಿ ಚುನಾವಣಾ ಕಾರ್ಯನಿರ್ವಹಿಸಲಿಕ್ಕೆ ಸ್ವತಂತ್ರ ಚುನಾವಣಾ ಆಯೋಗಕ್ಕೆ ಅವಕಾಶ ಕಲ್ಪಿಸಿದೆ. ನಿಮಗೆಲ್ಲ ಗೊತ್ತು, ಭಾರತದಲ್ಲಿ ಚುನಾವಣೆ ನಡೀಬೇಕು, ಅದು ಮುಕ್ತವಾಗಿ ನಡೀಬೇಕು, ನ್ಯಾಯಸಮ್ಮತವಾಗಿ ನಡೀಬೇಕು ಅಂದರೆ ಇಂಡಿಪೆಂಡೆಂಟ್ ಆಗಿರುವಂತಹ ಒಂದು ಕಮಿಷನ್ ಇರಬೇಕು ಅಂತ ನಮ್ಮ ಸಂವಿಧಾನ ರಚನಾ ಸಮಿತಿ ಏನು ಮಾಡ್ತದೆ ಅಂತಂದರೆ, ಅದನ್ನು ಒಂದು ಚುನಾವಣಾ ಆಯೋಗ ಸ್ಥಾಪನೆ ಮಾಡಿರುವಂಥದ್ದು. ಅದು ಏನು ಮಾಡ್ತದೆ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇನ್ನು ಅಂದರೆ ಚುನಾವಣಾ ಆಯೋಗದ ಅಧಿಕಾರದಲ್ಲಿ ಶಾಸಕಾಂಗವಾಗಲಿ ಕಾರ್ಯಾಂಗವಾಗಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಇದು ಇಂಪಾರ್ಟೆಂಟ್. ನಮ್ಮ ಚುನಾವಣಾ ಆಯೋಗದ ಕಾರ್ಯಚಟುವಟಿಕೆಗಳಲ್ಲಿ ಶಾಸಕಾಂಗ ಆಗಿರಬಹುದು ಅಥವಾ ಕಾರ್ಯಾಂಗ ಆಗಿರಬಹುದು, ಅವರು ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡುವಂತಿಲ್ಲ. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಿರ್ದೇಶನಗಳನ್ನು ಕೊಡುವಂತಿಲ್ಲ. ಚುನಾವಣಾ ಆಯೋಗದ ನಿರ್ದೇಶನವನ್ನು ಸರ್ಕಾರ ಪಾಲಿಸಬೇಕು, ಶಾಸಕಾಂಗ ಪಾಲಿಸಬೇಕು, ಕಾರ್ಯಾಂಗ ಪಾಲಿಸಬೇಕು. ಆದರೆ ಅವರಿಗೆ ಅವರ ಅಧಿಕಾರ ನಡೆಸುವಂಥ ಸಂದರ್ಭದಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಸಂವಿಧಾನದ 324ನೇ 1ನೇ ವಿಧಿಯ ಅನ್ವಯ, ಉಪನಿಯಮ 1ರ ಅನ್ವಯ ಚುನಾವಣಾ ಆಯೋಗವು ಯಾವ ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಅವುಗಳ ಪ್ರಮುಖ ಅಧಿಕಾರಗಳು ಏನು ಅಂತಂದರೆ, ಮೊದಲನೆಯದಾಗಿ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದು. ವೋಟರ್ ಲಿಸ್ಟ್ ಅಂತ ಕರಿತೀವಿ ನಾವು. ಚುನಾವಣೆ ನಡೆಸಬೇಕು ಅಂದರೆ ಮೊದಲಿಗೆ ವೋಟರ್ ಲಿಸ್ಟ್ ಬಿಡುಗಡೆ ಆಗ್ತದೆ. ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಅದನ್ನು ಪರಿಷ್ಕರಿಸುವುದು, ಅದನ್ನು ಸಿದ್ಧಪಡಿಸುವುದು. ಮೊದಲು ಮತದಾರರ ಯಾದಿಯನ್ನು ಸಿದ್ಧಪಡಿಸುವುದು, ನಂತರ ಕಾಲಕ್ಕೆ ಅದನ್ನು ಪರಿಷ್ಕರಣೆ ಮಾಡಬೇಕಾಗ್ತದೆ. ಕೆಲವೊಂದು ಮೃತರಾದವರ ಹೆಸರನ್ನು ಕೈ ಬಿಡುವಂಥದ್ದು, ಹೊಸದಾಗಿ 18 ವರ್ಷ ಪೂರೈಸಿದವರ ಹೆಸರನ್ನು ಸೇರ್ಪಡೆ ಮಾಡುವಂಥದ್ದು, ಬೇರೆ ಊರಿನಿಂದ ಬಂದಂಥವರನ್ನು ಸೇರ್ಪಡೆ ಮಾಡುವಂಥದ್ದು, ಇಲ್ಲಿ ಕಾಯಂ ನೆಲೆಸಲಿಕ್ಕೆ ಅವೆಲ್ಲ ರೀತಿ ಪರಿಷ್ಕರಣೆ ಮಾಡುವಂಥ ಕಾರ್ಯವು ಕೂಡ ಚುನಾವಣಾ ಆಯೋಗದ್ದಾಗಿರ್ತದೆ. ಆಮೇಲೆ ಪರಿಶೀಲನೆ ಮಾಡುವುದು, ಸರಿಯಾಗಿ ಕಾರ್ಯ ಇದೆಯೋ ಇಲ್ವೋ ಅನ್ನುವಂಥದ್ದು, ಈ ಎಲ್ಲ ಕಾರ್ಯಗಳಿಗೆ ನಿರ್ದೇಶನವನ್ನು ನೀಡುವಂತಹ ಕೆಲಸ ಚುನಾವಣಾ ಆಯೋಗ ಮಾಡ್ತದೆ. ಮಾಡುವವರು ಸರ್ಕಾರದಿಂದ ಚುನಾವಣಾ ಆಯೋಗದ ಕಾರ್ಯವನ್ನು ಮಾಡಲಿಕ್ಕೆ ನೇಮಕಾತಿ ಹೊಂದಿರುವ ಸಿಬ್ಬಂದಿ. ಆದರೆ ಅದು ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದೇಶನ ನೀಡುವಂಥ ಕಾರ್ಯ ಚುನಾವಣಾ ಆಯೋಗದ್ದು ಆಗಿದೆ. ಇನ್ನು ಎರಡನೆಯದಾಗಿ ಕೇಂದ್ರ ಸಂಸತ್ತಿನ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಈ ಮುಂತಾದ ಸ್ಥಾನಗಳಿಗೆ ಚುನಾವಣೆಗಳನ್ನು ನಡೆಸೋದು ಕೂಡ ಚುನಾವಣಾ ಆಯೋಗದ ಕಾರ್ಯ ಆಗಿದೆ. ನೋಡಿ, ಭಾರತದಲ್ಲಿರುವಂತಹ ಎಲ್ಲ ಚುನಾವಣೆಗಳೂ ಕೂಡ ಚುನಾವಣಾ ಆಯೋಗದ ಅಧೀನದಲ್ಲೇ ನಡೀತದೆ. ಅವುಗಳಲ್ಲಿ ನಾವು ಮುಖ್ಯವಾಗಿ ನಿಮಗೆ ತಿಳಿಸಬೇಕು ಅಂದರೆ ಲೋಕಸಭೆ, MP ಮೆಂಬರ್ ಆಫ್ ಪಾರ್ಲಿಮೆಂಟ್, ಅದರಲ್ಲಿ ಲೋಕಸಭೆ ನೇರವಾಗಿ ಜನರಿಂದ ಚುನಾಯಿತರಾಗುವಂಥದ್ದು, ರಾಜ್ಯಸಭೆ, ಆಮೇಲೆ ವಿಧಾನಸಭೆ, ವಿಧಾನ ಪರಿಷತ್ತು, ರಾಷ್ಟ್ರಪತಿಗಳ ಚುನಾವಣೆ, ಉಪರಾಷ್ಟ್ರಪತಿಗಳು, ಇವೆಲ್ಲವನ್ನು ಕೂಡ ಯಾರು ಮಾಡ್ತಾರೆ, ನಡೆಸ್ತಾರೆ ಅಂತಂದರೆ ಚುನಾವಣಾ ಆಯೋಗ ನಡೆಸುವಂಥ ಕಾರ್ಯ ಆಗಿದೆ. 1950 ಮತ್ತು 51ರ ಪ್ರಜಾಪ್ರತಿನಿಧಿ ಕಾಯ್ದೆಗಳ ಅನ್ವಯ ಚುನಾವಣಾ ಆಯೋಗ ಯಾವ ಅಂಶಗಳನ್ನು ನಿರ್ವಹಿಸುತ್ತದೆ ಅಂತಂದರೆ ಈ ಕೆಳಗಿನ ಅಂಶಗಳನ್ನು ನಿರ್ವಹಿಸುತ್ತೆ. ಈ ಕೆಳಗಂದರೆ ಯಾವುದು? ಇದು 1950-51ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಅನುಸಾರವಾಗಿ ಮೊದಲನೆಯದಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮುಖ್ಯ ಚುನಾವಣಾಧಿಕಾರಿಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಹೆಸರನ್ನು ಸೂಚಿಸುವ ಅಧಿಕಾರ ಇದು ಹೊಂದಿದೆ. ನೇಮಕಾತಿ ಮಾಡೋದು ರಾಷ್ಟ್ರಪತಿಗಳು, ಸಲಹೆ ಅದು ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ. ಆದರೆ ಚುನಾವಣಾ ಆಯೋಗ ಏನು ಮಾಡ್ತದೆ ಅಂತಂದರೆ ರಾಜ್ಯ ಮತ್ತು ಕೇಂದ್ರಾಡಳಿತದ ಪ್ರದೇಶಗಳಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳು ಯಾರಿರಬೇಕು ಅವರ ನೇಮಕಾತಿಯನ್ನು, ಅವರ ಕುರಿತು ಅವರ ಹೆಸರುಗಳನ್ನು ಸೂಚಿಸುವ ಅಧಿಕಾರ ಈ ಒಂದು ಕಮಿಷನ್ಗೆ ಇದೆ ಅಥವಾ ಆಯೋಗಕ್ಕೆ ಇದೆ. ರಾಷ್ಟ್ರದ ಎಲ್ಲ ರಾಜ್ಯಗಳ ಮತ್ತು ಕೇಂದ್ರಾಡಳಿತದ ಪ್ರದೇಶಗಳ ಮುಖ್ಯ ಚುನಾವಣಾಧಿಕಾರಿಗಳು ಭಾರತದ ಚುನಾವಣಾ ಆಯೋಗದ ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ನಿರ್ದೇಶನಕ್ಕೆ ಒಳಪಟ್ಟಿರುತ್ತಾರೆ. ಇವತ್ತು ಕರ್ನಾಟಕದ ಒಬ್ಬ ಚುನಾವಣಾ ಆಯೋಗ, ಪ್ರಾದೇಶಿಕ ಚುನಾವಣಾ ಆಯೋಗದ ಅಧ್ಯಕ್ಷರು
ಕರ್ನಾಟಕ ಕಮಿಷನರ್ ಅಂತೀವಿ ನಾವು, ಕಮಿಷನರ್ ಅಂತ ಕರಿತೀವಿ, ಅಂದರೆ ಕರ್ನಾಟಕ ಚುನಾವಣಾ ಆಯುಕ್ತರು ಅಂತ. ಹಾಗಾದರೆ ಅವರು ಯಾರ ಅಧೀನದಲ್ಲಿ, ಯಾರ ಮೇಲ್ವಿಚಾರಣೆಯಲ್ಲಿ, ಯಾರ ನಿಯಂತ್ರಣದಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂದರೆ ಈ ಕೇಂದ್ರ ಚುನಾವಣಾ ಆಯೋಗದ ನಿಯಂತ್ರಣದಲ್ಲಿ, ಅವರ ನಿರ್ದೇಶನದ ಮೇರೆಗೆ, ಅವರ ಮೇಲ್ವಿಚಾರಣೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾರೆ, ಅವ್ರಿಗೆ ಒಳಪಟ್ಟಿರುತ್ತಾರೆ. ಇನ್ನು ಎರಡನೆಯದಾಗಿ ನಾವು ವಿಚಾರ ಮಾಡಬೇಕು ಅಂದರೆ ದೇಶದಲ್ಲಿ ಚುನಾವಣೆಗಳನ್ನು ಘೋಷಿಸುವುದು, ದಿನಾಂಕಗಳನ್ನು ಘೋಷಣೆ ಮಾಡ್ತಿರ್ತಾರೆ ನೋಡಿ, ಅಧಿಸೂಚನೆ ಹೊರಡಿಸುವುದು, ಅಂದರೆ ಈ ತಾರೀಕಿನಿಂದ ನಾಮಿನೇಷನ್ ತೆಗೆದುಕೊಳ್ಳೋದು, ಇಲ್ಲಿಯವರೆಗೆ ನಾಮಿನೇಷನ್, ಇದರ ನಂತರ ಪರಿಶೀಲನೆ, ವಾಪಸ್ ತೆಗೆದುಕೊಳ್ಳೋದು, ಇಂತಹ ತಾರೀಕಿನ ದಿನ ಮತದಾನ ಅಂತೇನು ಪಟ್ಟಿ ಬರ್ತಲ್ಲ ಚುನಾವಣಾ ಆಯೋಗದ ವೇಳಾಪಟ್ಟಿ, ಅದು ಯಾರು ಹೊರಡಿಸ್ತಾರೆ ಅಂದರೆ ಚುನಾವಣಾ ಆಯೋಗ ಹೊರಡಿಸ್ತದೆ. ಚುನಾವಣೆಗಳನ್ನು ಘೋಷಣೆ ಮಾಡೋದು, ಅಧಿಸೂಚನೆ ಹೊರಡಿಸುವುದು, ಚುನಾವಣೆಯ ದಿನಾಂಕಗಳನ್ನು ಗೊತ್ತುಪಡಿಸೋದು, ಇದು ಅದರ ಕಾರ್ಯ. ಇನ್ನು ಮೂರನೆಯದಾಗಿ ಚುನಾವಣೆಗಳನ್ನು ನಡೆಸಲಿಕ್ಕೆ ಅಗತ್ಯವಾಗಿರುವಂತಹ ಸಿಬ್ಬಂದಿ ವರ್ಗಕ್ಕಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದು ಇಲ್ಲಿದೆ ನೋಡಿ. ಇದನ್ನು ನೋಡಿಕೊಂಡೇ ನಾವು ಕನ್ಫ್ಯೂಷನ್ ಮಾಡ್ಕೋತಿದ್ವಿ. ಏನದು? ಚುನಾವಣೆ ಮಾಡ್ತಾರೆ ಅಂತಂದರೆ ಅವರೆಲ್ಲರೂ ಸರ್ಕಾರಿ ನೌಕರರು ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಹಾಗಾಗಿ ಸರ್ಕಾರವೇ ಚುನಾವಣೆ ನಡೆಸ್ತದೆ ಅಂತ ನಮಗೆ ಭಾವನೆ. ಹೌದು, ಯಾಕೆಂದರೆ ಅಲ್ಲಿ ಕಾರ್ಯನಿರ್ವಹಿಸುವವರೆಲ್ಲ ಸಿಬ್ಬಂದಿಗಳು ಸರ್ಕಾರದ ನೌಕರರು. ನಾವು ಕೂಡ ಚುನಾವಣೆ ಆ ಕೆಲಸಕ್ಕೆ ಹೋಗಿರ್ತೀವಿ. ಹಾಗಾದರೆ ನಾವು ಸರ್ಕಾರ ನೌಕರರಾಗಿದ್ದೀವಿ, ಹಾಗಾಗಿ ಎಲ್ಲರಿಗೂ ಏನು ಅನ್ನಿಸ್ತದೆ ಅಂದರೆ ಅವರು ಸರ್ಕಾರಿ ನೌಕರರು, ಅವರೇ ಚುನಾವಣೆ. ಆದರೆ ಇಲ್ಲಿ ಸ್ವಲ್ಪ ನೀವು ಗಮನಿಸಿ, ಚುನಾವಣೆ ನಡೆಸಲಿಕ್ಕೆ ಅಗತ್ಯವಾಗಿರುವ ಸಿಬ್ಬಂದಿಯನ್ನು ಪಡೆದುಕೊಂಡು ಕಾರ್ಯನಿರ್ವಹಿಸಲಿಕ್ಕೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸುವಂಥ ಕಾರ್ಯ ಚುನಾವಣಾ ಆಯೋಗ. ನಮಗೆ ಚುನಾವಣೆ ನಡೆಸಬೇಕಾಗಿದೆ, ಇಷ್ಟು ಈ ಒಂದು ಮತಕ್ಷೇತ್ರಗಳಲ್ಲಿ, ಆ ಒಂದು ಮತಕ್ಷೇತ್ರದಲ್ಲಿಯ ಮತಗಟ್ಟೆಗಳಿಗೆ ನಮಗೆ ಚುನಾವಣೆ ನಡೆಸಲಿಕ್ಕೆ ಸಿಬ್ಬಂದಿಯನ್ನು ಒದಗಿಸಿ ಅಂತ ಒಂದು ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತದೆ, ರಾಜ್ಯಪಾಲರಿಗೆ, ಆವಾಗ ರಾಷ್ಟ್ರಪತಿಗಳಿಗೆ. ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರು ಸಿಬ್ಬಂದಿಗಳನ್ನು ಒದಗಿಸ್ತಾರೆ. ಆ ಸಂದರ್ಭದಲ್ಲಿ ನಾವು ಯಾವಾಗ ಚುನಾವಣಾ ಆಯೋಗದಿಂದ ನೇಮಕಾತಿ ಹೊಂದಿ ಚುನಾವಣೆಯ ಕೆಲಸ ಮಾಡ್ತಿರ್ತೀವಿಯೋ, ನಾವು ಯಾರ ಕಂಟ್ರೋಲ್ನಲ್ಲಿರ್ತೀವಿ ಅಂತಂದರೆ ಚುನಾವಣಾ ಆಯೋಗದ ಅಧೀನದಲ್ಲಿರ್ತೀವಿಯೇ ಹೊರತು ಸರ್ಕಾರದ ಅಧೀನದಲ್ಲಿರೋದಿಲ್ಲ. ಆವಾಗ ನಮ್ಮ ಮೇಲೆ ನಿಯಂತ್ರಣ ಚುನಾವಣಾ ಆಯೋಗದ್ದು ಆಗಿರ್ತಾ ಇದೆ. ಹೀಗೆ ಚುನಾವಣೆ ನಡೆಸಲಿಕ್ಕೆ ಅಗತ್ಯವಾಗಿರುವಂಥ ಸಿಬ್ಬಂದಿ ವರ್ಗವನ್ನು ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಕಾರ್ಯವೂ ಕೂಡ ಚುನಾವಣಾ ಆಯೋಗದ್ದು ಆಗಿದೆ. ಇನ್ನು ನಾಲ್ಕನೆಯದಾಗಿ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆಯನ್ನು ನೀಡಿ ಚಿಹ್ನೆಗಳನ್ನು ಗೊತ್ತುಪಡಿಸುವುದು ಹಾಗೂ ಈ ಸಂಬಂಧ ಉಂಟಾಗುವ ವಿವಾದಗಳನ್ನು ಇತ್ಯರ್ಥಪಡಿಸುವುದು. ಈಗ ರಾಜಕೀಯ ಪಕ್ಷಗಳು ಅಂತ ಅದನ್ನು ಪಕ್ಷವಾಗಿ ಮಾನ್ಯತೆ ನೀಡುವಂತಹ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ಪಕ್ಷ ಅಂತ ಈಗ ಯಾರು ಬೇಕಾದರೂ ನಾನು ಒಂದೇ ಪಕ್ಷ ಅಂತ ಅನ್ನೋಕ್ಕೆ ಬರಲ್ಲ. ಪಕ್ಷ ಅಂತ ಅನ್ನಬೇಕಾದ್ರೆ ಅದಕ್ಕೆ ಅನೇಕ ನಾರ್ಮ್ಸ್ಗಳಿವೆ. ಮುಂದಿನ ಅವಧಿಗಳಲ್ಲಿ ನಾವು ರಾಜಕೀಯ ಪಕ್ಷ ಚರ್ಚೆ ಮಾಡುವಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಹಾಗಾದರೆ ಆ ಪಕ್ಷ ಮಾನ್ಯತೆಯನ್ನು ನೀಡುವಂಥ ಕಾರ್ಯ ಯಾರು ಮಾಡ್ತಾರೆ? ಚುನಾವಣಾ ಆಯೋಗ ಮಾಡ್ತದೆ. ಇನ್ನು ಅವರಿಗೆ ಚಿಹ್ನೆಗಳನ್ನು ನೀಡುವಂಥದ್ದು, ಗುರುತುಪಡಿಸುವಂಥದ್ದು. ಇವತ್ತು ನಾವೆಲ್ಲ ನೋಡ್ತೀವಿ ಅನೇಕ ಪಕ್ಷಗಳು, ಅದರಲ್ಲಿ ಲೀಡಿಂಗ್ ರಾಷ್ಟ್ರೀಯ ಪಕ್ಷಗಳನ್ನು ನಾವು ನೋಡಿದರೆ ಅಖಿಲ ಭಾರತೀಯ ಕಾಂಗ್ರೆಸ್ INC ಅಂತೀವಿ. ಕಾಂಗ್ರೆಸ್ ಪಕ್ಷ ಅದರ ಚಿಹ್ನೆ ಹಸ್ತ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿ ಅದರ ಒಂದು ಚಿಹ್ನೆ ಯಾವುದಾಗಿದೆ ಅಂತಂದರೆ ಕಮಲದ ಹೂ. ಹಾಗೆ ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ನಾವು ನೋಡಿದರೆ ಅದರ ಮೇಲೆ ಹೊರೆ ಹೊತ್ತ ಮಹಿಳೆ. ಹೀಗೆ ಅನೇಕ ಚಿಹ್ನೆಗಳನ್ನು ನಾವು ನೋಡ್ತೀವಿ. ಇವೆಲ್ಲವೂ ಕೂಡ ಚುನಾವಣಾ ಚಿಹ್ನೆಗಳು. ಈ ಚಿಹ್ನೆಗಳನ್ನು ಯಾರು ನೀಡ್ತಾರೆ ಅಂತಂದರೆ ಚುನಾವಣಾ ಆಯೋಗ ನೀಡ್ತದೆ. ಈ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡಿ ಅವುಗಳಿಗೆ ಚಿಹ್ನೆಯನ್ನು ಗೊತ್ತುಪಡಿಸ್ತದೆ. ಏನಾದರೂ ಚಿಹ್ನೆಗೆ ಸಂಬಂಧಪಟ್ಟಂತೆ ವಿವಾದ ಉಂಟಾಯಿತು ಅಂದರೆ ಆ ವಿವಾದವನ್ನು ಇತ್ಯರ್ಥಪಡಿಸುವ ಕಾರ್ಯವೂ ಕೂಡ ಚುನಾವಣಾ ಆಯೋಗ ಮಾಡ್ತದೆ. ಕೆಲವೊಂದು ಸಂದರ್ಭದಲ್ಲಿ ಆಗ್ತದೆ. ನಿಮಗೆ ಗೊತ್ತಿರುವಂತೆ ಈ ಜನತಾದಳ ಅನ್ನುವಂಥದ್ದು ಮೊದಲು ಬಾಣದ ಚಿಹ್ನೆಯನ್ನು ಹೊಂದಿತ್ತು. ಆದರೆ ಆ ಬಾಣದ ಚಿಹ್ನೆ ಹೊಂದಿರುವಂಥ ಸಂದರ್ಭದಲ್ಲಿ ಜನತಾದಳ ಇಬ್ಬಾಗವಾದಾಗ ಈಗ ಬಾಣದ ಚಿಹ್ನೆ ಯಾರಿಗೆ ಕೊಡಬೇಕು ಅನ್ನುವಂತಾಗ ನಾವು ಅನ್ನುವಂಥ ಆ ಎರಡು ಗುಂಪುಗಳಲ್ಲಿ ನಡೆದಾಗ ಅಲ್ಲಿ ಆ ಚುನಾವಣಾ ಆಯೋಗ ಅದನ್ನು ಇತ್ಯರ್ಥಪಡಿಸ್ತದೆ. ಯಾವುದು ಮೂಲ ಯಾವುದು ನಂತರ ಅನ್ನುವಂಥದ್ದನ್ನು ಮಾಡಿ ಅವರಿಗೆ ಆ ಚಿಹ್ನೆಯನ್ನು ನೀಡುವಂಥ ಕಾರ್ಯ ಚುನಾವಣಾ ಆಯೋಗ ಮಾಡ್ತದೆ. ಇನ್ನು ಚುನಾವಣಾ ಚಿಹ್ನೆಗಳ ಕಾಯ್ದೆ 2000 ಪ್ರಕಾರ ಚುನಾವಣಾ ಆಯೋಗ ಈ ಕೆಳಕಂಡ ಮಾನದಂಡಗಳ ಆಧಾರದ ಮೇಲೆ ಅದನ್ನು ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷ ಅಂತ ನಿರ್ಧಾರ ಮಾಡ್ತದೆ. ಅಂದರೆ ಒಂದು ರಾಷ್ಟ್ರೀಯ ಪಕ್ಷ ಅನ್ನಿಸ್ಕೊಳ್ಬೇಕಂದ್ರೆ ಯಾವ ಕ್ರೈಟೇರಿಯಾ ನಾವು ಬಳಸಬೇಕು, ಯಾವ ಮಾನದಂಡವನ್ನು ಇಟ್ಟುಕೊಂಡು ರಾಷ್ಟ್ರೀಯ ಪಕ್ಷ ಅನ್ನಬೇಕು ಅನ್ನೋದಕ್ಕೆ, ಹಾಗೂ ಪ್ರಾದೇಶಿಕ ಪಕ್ಷ ಅನ್ನೋದಕ್ಕೆ ಒಂದು ಕೆಲವೊಂದು ಮಾನದಂಡಗಳಿವೆ. ಅವು ಯಾವುವು ಅಂದರೆ ರಾಷ್ಟ್ರೀಯ ಪಕ್ಷ, ನ್ಯಾಷನಲ್ ಪಾರ್ಟಿ ಅಂತ ಅನ್ನಿಸ್ಕೊಳ್ಬೇಕಾದ್ರೆ, ರಾಷ್ಟ್ರೀಯ ಪಕ್ಷ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಅದು ಯಾವ ಒಂದು ಮಾನದಂಡ, ಯಾವ ಒಂದು ಕ್ರೈಟೇರಿಯಾ ಕ್ಲೀನ್ ಮಾಡಬೇಕು ಅಂತಂದರೆ, ಮೊದಲನೇದಾಗಿ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆಗಳಲ್ಲಿ 4 ಅಥವಾ ಹೆಚ್ಚಿನ ರಾಜ್ಯಗಳಲ್ಲಿ 6% ಚಲಾಯಿಸಿದ ಊರ್ಜಿತ ಮತಗಳನ್ನು ಪಡೆದಿರಬೇಕು. ಒಂದು ರಾಷ್ಟ್ರೀಯ ಪಕ್ಷ ಅಂತ ಅನ್ನಿಸ್ಕೊಳ್ಬೇಕಾದ್ರೆ ಲೋಕಸಭೆ ಆಗಿರ್ಬೋದು ಅಥವಾ ವಿಧಾನಸಭೆ ಆಗಿರ್ಬೋದು.
4 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಅದು ಕನಿಷ್ಠ 6% ಮತಗಳನ್ನು, ಊರ್ಜಿತ ಮತಗಳು ಅಂದರೆ ವ್ಯಾಲಿಡ್ ವೋಟ್ಸನ್ನು ಪಡೆದಿರಬೇಕು. ಅಂತಹ ಆ ಒಂದು ಪಕ್ಷ ಅರ್ಹತೆಯನ್ನು ಪಡೀತದೆ ರಾಷ್ಟ್ರೀಯ ಪಕ್ಷ ಅನ್ನಲಿಕ್ಕೆ. ಇನ್ನು ಯಾವುದೇ ರಾಜ್ಯ ಅಥವಾ ರಾಜ್ಯಗಳಲ್ಲಿ 4 ಲೋಕಸಭಾ ಸ್ಥಾನಗಳನ್ನು ಪಡೆದಿರಬೇಕು. ಅದು ಒಂದೇ ರಾಜ್ಯಗಳಲ್ಲಿ 4 ಆಗಿರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯಗಳಲ್ಲಿ ಒಟ್ಟಿನಲ್ಲಿ ಕನಿಷ್ಠ 4 ಲೋಕಸಭಾ ಸ್ಥಾನಗಳನ್ನು ಹೊಂದಿರಬೇಕು. ಅದು ರಾಷ್ಟ್ರೀಯ ಪಕ್ಷ ಅನ್ನಿಸ್ಕೊಳ್ಬೇಕಾದ್ರೆ. ಇನ್ನು 3 ರಾಜ್ಯಗಳಲ್ಲಿ ಕನಿಷ್ಠ 2% ಲೋಕಸಭಾ ಸ್ಥಾನಗಳನ್ನು ಪಡೆದಿರಬೇಕು. ಕನಿಷ್ಠ 3 ರಾಜ್ಯಗಳಲ್ಲಿ ಅಲ್ಲಿ ಕನಿಷ್ಠ 2% ಅಲ್ಲಿಯ ಲೋಕಸಭಾ ಸ್ಥಾನಗಳನ್ನು ಅದು ಪಡೆದಿರಬೇಕು. ಹೀಗೆ ಈ ಅಂಶಗಳನ್ನು ಗಮನಿಸಿ ಇವುಗಳ ಆಧಾರದ ಮೇಲೆ ಇದನ್ನು ರಾಷ್ಟ್ರೀಯ ಪಕ್ಷ ಅಂತ ಕೊಡಬೇಕು, ಪ್ರಾದೇಶಿಕ ಪಕ್ಷ ಅಂತ ಕೊಡಬೇಕು ಅನ್ನುವ ನಿರ್ಧಾರ ಚುನಾವಣಾ ಆಯೋಗ ಮಾಡ್ತದೆ. ಇನ್ನು ಪ್ರಾದೇಶಿಕ ಪಕ್ಷ ಅಂತ ಅನ್ಬೇಕಂದ್ರೆ ಪ್ರಾದೇಶಿಕ ಪಕ್ಷ ಅಂತ ಕರಿಬೇಕು. ಎಲ್ಲ ಪಕ್ಷಗಳು ನಮಗೆ ಒಂದೇ ಪ್ರದೇಶದಲ್ಲಿ ಇವೆ ಅಂದ ತಕ್ಷಣ ಅವೆಲ್ಲವೂ ಪ್ರಾದೇಶಿಕ ಪಕ್ಷಗಳಲ್ಲ, ಕೇವಲ ಪಕ್ಷಗಳು ಆಗಿರ್ತವೆ ಹೊರತು ಮಾನ್ಯತೆ ಪಡೆದ ಪ್ರಾದೇಶಿಕ ಪಕ್ಷ ಆಗಬೇಕು ಅಂದರೆ ಕೆಲವೊಂದು ನಾರ್ಮ್ಸನ್ನು ಮಾಡ್ಕೋಬೇಕು. ಅದು ಯಾವುದು? ರಾಜ್ಯದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಿಗೆ ನಡೆದಂತಹ ಚುನಾವಣೆಗಳಲ್ಲಿ 6% ಊರ್ಜಿತ ಸ್ಥಾನಗಳನ್ನು ಮತ್ತು 2 ವಿಧಾನಸಭಾ ಸ್ಥಾನಗಳನ್ನು ಪಡೆದಿರಬೇಕು. ನೋಡಿ, ಒಂದು ಪ್ರಾದೇಶಿಕ ಪಕ್ಷ ಅಂತ ಅನ್ನಿಸ್ಕೊಳ್ಬೇಕಾದರೂ ಕೂಡ ಅಲ್ಲಿ ನಡೆದಂತಹ ಚುನಾವಣೆಗಳ 6% ವ್ಯಾಲಿಡ್ ವೋಟನ್ನು ಪಡೆದಿರಬೇಕು. ಕನಿಷ್ಠ 2 ವಿಧಾನಸಭೆಯ ಸ್ಥಾನಗಳನ್ನು ಅದು ಆಯ್ಕೆಯಾಗಿರಬೇಕು, ಗಳಿಸಿರಬೇಕು. ಅಥವಾ ರಾಜ್ಯದ ಒಟ್ಟು ವಿಧಾನಸಭಾ ಸ್ಥಾನಗಳಲ್ಲಿ 3% ಸ್ಥಾನಗಳನ್ನು ಅಥವಾ ಕನಿಷ್ಠ 3 ಸ್ಥಾನಗಳನ್ನಾದರೂ ಗೆದ್ದಿರಬೇಕು. ನೋಡಿ, ಸುಮ್ಮನೆ ಅಲ್ಲ ಪ್ರಾದೇಶಿಕ ಅನ್ನಿಸ್ಕೊಳ್ಬೇಕಾದ್ರೆ, ರಾಷ್ಟ್ರೀಯ ಪಕ್ಷ ಅನ್ನಿಸ್ಕೊಳ್ಬೇಕಾದ್ರೆ ಇಲ್ಲಿ ನೋಡಿ, ಕನಿಷ್ಠ 3% ಅಥವಾ ಕನಿಷ್ಠ 3 MLA ಸ್ಥಾನಗಳನ್ನು ಗೆದ್ದಿರಬೇಕು. ಆವಾಗ ಅದನ್ನು ಪ್ರಾದೇಶಿಕ ಪಕ್ಷ ಅಂತ ಗುರುತಿಸ್ತಾರೆ. ಇಲ್ಲದೇ ಇದ್ದರೆ ಅದೊಂದು ಕೇವಲ ಪಕ್ಷವಾಗಿರ್ತದೆ ಹೊರತು ಪ್ರಾದೇಶಿಕ ಅಥವಾ ರಾಷ್ಟ್ರೀಯ ಅನ್ನಿಸ್ಕೊಳ್ಳಲ್ಲ. ರಾಷ್ಟ್ರೀಯ ಅನ್ನಿಸ್ಕೊಳ್ಬೇಕಾದ್ರೆ ಆ ನಾರ್ಮ್ಸ್, ಪ್ರಾದೇಶಿಕ ಅನ್ನಿಸ್ಕೊಳ್ಬೇಕಂದ್ರೆ ಈ ನಾರ್ಮ್ಸನ್ನು ಅದು ಕ್ಲಿಯರ್ ಮಾಡಿದಾಗ ಅದನ್ನು ಚುನಾವಣಾ ಆಯೋಗ ಪರಿಶೀಲನೆ ಮಾಡಿ ಅದಕ್ಕೆ ರಾಷ್ಟ್ರೀಯ ಪಕ್ಷ ಅಥವಾ ಪ್ರಾದೇಶಿಕ ಪಕ್ಷದ ಸ್ಥಾನಮಾನವನ್ನು ನೀಡ್ತದೆ. ಇನ್ನು 5ನೇದಾಗಿ ಶಾಸನಸಭಾ ಸದಸ್ಯರ ಅನರ್ಹತೆಯ ಬಗ್ಗೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುವಂಥ ಕಾರ್ಯ ಮಾಡ್ತದೆ. ಯಾವುದೋ ಸಂದರ್ಭದಲ್ಲಿ ಶಾಸನಸಭೆಯ ಸದಸ್ಯ ಅರ್ಹನೋ ಅನರ್ಹನೋ ಅವನು ಅನ್ನೋದನ್ನು ಚರ್ಚೆ ಮಾಡಿದಾಗ, ಯಾಕಂದರೆ ಕೆಲವೊಂದು ನಿಯಮಗಳನ್ನು ಮಾಡಿರ್ತದೆ, ಆ ನಿಯಮಗಳನ್ನು ಉಲ್ಲಂಘಿಸಿರುವಂತಹ ಆಯ್ಕೆಯಾಗಿರುವ ಶಾಸನಸಭೆಯ ಸದಸ್ಯ ಇದ್ದರೆ ಅವನು ಅನರ್ಹ ಅನ್ನೋದರ ಬಗ್ಗೆ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಸಲಹೆಯನ್ನು ನೀಡುವ ಅಧಿಕಾರ ಯಾರಿಗಿದೆ ಅಂದರೆ ಈ ಚುನಾವಣಾ ಆಯೋಗಕ್ಕೆ ಇದೆ. ಇನ್ನು 6ನೇದಾಗಿ ಭಾರತದ ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ಸಂಸತ್ತಿನ ಚುನಾವಣೆಗಳನ್ನು ನಡೆಸಲಿಕ್ಕೆ ರಾಷ್ಟ್ರಪತಿ ಮತ್ತು ರಾಜ್ಯ ಶಾಸಕಾಂಗಗಳ ಚುನಾವಣೆ ನಡೆಸಲಿಕ್ಕೆ ರಾಜ್ಯಪಾಲರು ಏನು ಮಾಡ್ತಾರೆ ಅಂದರೆ ಪ್ರಕಟಣೆಗಳನ್ನು ಹೊರಡಿಸ್ತಾರೆ. ನೀವೆಲ್ಲ ನೋಡಿರ್ಬೋದು, ಸಂಸತ್ತಿನ ಚುನಾವಣೆ ಎಂದಾಗ ರಾಷ್ಟ್ರಪತಿಯವರ ಆದೇಶದ ಮೇಲೆ ಚುನಾವಣೆಯ ಪ್ರಕಟಣೆ ಹೊರಬರುತ್ತದೆ. ಇನ್ನು ರಾಜ್ಯ ಶಾಸಕಾಂಗಗಳಲ್ಲಿ ಬಂದಾಗ ರಾಜ್ಯಪಾಲರ ಪ್ರಕಟಣೆಯನ್ನು ಹೊರಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು 7ನೇದಾಗಿ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ರೀತಿಯ ವಿವಾದಗಳನ್ನು ವಿಚಾರಣೆ ನಡೆಸಲಿಕ್ಕೆ ಅಧಿಕಾರಿಗಳನ್ನು ನೇಮಿಸುವಂಥ ಅಧಿಕಾರವೂ ಕೂಡ ಚುನಾವಣಾ ಆಯೋಗಕ್ಕಿದೆ. ಯಾವುದೋ ಒಂದು ವಿವಾದ ಆಯಿತು ಅಂದರೆ ಆ ವಿವಾದವನ್ನು ಬಗೆಹರಿಸಲಿಕ್ಕೆ ಅಧಿಕಾರಿಗಳನ್ನು ನೇಮಕಾತಿ ಮಾಡುವಂಥ ಅಧಿಕಾರವೂ ಕೂಡ ಚುನಾವಣಾ ಆಯೋಗಕ್ಕಿದೆ. ಕೆಲವೊಂದು ಸಂದರ್ಭದಲ್ಲಿ ತಕರಾರುಗಳು ನಡೀತಾ ಇವೆ, ಯಾವುದೋ ಒಂದು ತಕರಾರು ಅಥವಾ ಅಲ್ಲಿ ಬಂದಾಗ ಆ ತಕರಾರನ್ನು ಬಗೆಹರಿಸಲಿಕ್ಕೆ ಅಲ್ಲಿ ಅಧಿಕಾರಿಗಳನ್ನು ನೇಮಕಾತಿ ಮಾಡುವ ಅಧಿಕಾರ ಯಾರಿಗಿದೆ? ಚುನಾವಣಾ ಆಯೋಗವಿದೆ. ಇನ್ನು ಚುನಾವಣೆ ನಡೆಯುವ ಸ್ಥಳಕ್ಕೆ ವೀಕ್ಷಕರನ್ನು ಕಳುಹಿಸುವುದು, ಚುನಾವಣೆಯ ನೀತಿ ಸಂಹಿತೆಗಳನ್ನು ರೂಪಿಸುವುದು, ಇವೆರಡೂ ಚುನಾವಣೆಯ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳಾಗಿವೆ. ವೀಕ್ಷಕರು, ಅಬ್ಸರ್ವರ್ ಅಂತ, ಅವರು ಬಂದು ಸರಿಯಾದ ರೀತಿಯಲ್ಲಿ ಅಲ್ಲಿ ಚುನಾವಣೆ ನಡೀತಾ ಇದೆಯೋ ಇಲ್ವೋ ಅನ್ನೋದನ್ನು ಅವರು ವೀಕ್ಷಣೆ ಮಾಡಿ ಅದರ ರಿಪೋರ್ಟನ್ನು ಚುನಾವಣಾ ಆಯೋಗಕ್ಕೆ ಕಳಿಸ್ತಾ ಇರ್ತಾರೆ. ಹೀಗೆ ವೀಕ್ಷಕರನ್ನು ನೇಮಕ ಮಾಡಿ ಕಳಿಸುವಂಥ ಅಧಿಕಾರ ಚುನಾವಣಾ ಆಯೋಗಕ್ಕಿದೆ. ನೀತಿ ಸಂಹಿತೆ, ಕೋಡ್ ಆಫ್ ಕಂಡಕ್ಟ್ ಅಂತ ಕರಿತೀವಿ, ಯಾವ ರೀತಿ ಇರಬೇಕು, ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ರೀತಿ ಕಾರ್ಯನಿರ್ವಹಿಸಬಾರ್ದು. ನಿಮಗೆಲ್ಲ ಗೊತ್ತು, ರಾತ್ರಿ 10 ಗಂಟೆ ನಂತರ ಮೈಕ್ ಬಳಸುವಂತಿಲ್ಲ, ಇಲ್ಲಿ ಚುನಾವಣೆಯ ದಿನಾಂಕದ 48 ಗಂಟೆಯವರೆಗೆ ಬಹಿರಂಗ ಪ್ರಚಾರ ಮುಕ್ತಾಯ ಆಗಬೇಕು. ಇವೆಲ್ಲವೂ ನೀತಿ ಸಂಹಿತೆ. ಆಮೇಲೆ ಯಾವುದೇ ಮಠ ಮಾನ್ಯಗಳಲ್ಲಿ ಮತ ಯಾಚಿಸುವಂತಿಲ್ಲ,
ಈ ಅಂಶಗಳನ್ನು ನಾವು ನೀತಿ ಸಂಹಿತೆ ಅಂತ ಕರಿತೀವಿ, ಆಚಾರ ಸಂಹಿತೆ ಅಂತ ಕರಿತೀವಿ. ಇವುಗಳನ್ನು ರಚನೆ ಮಾಡಿ ಜಾರಿ ಮಾಡುವಂಥದ್ದು ಕೂಡ ಚುನಾವಣಾ ಆಯೋಗಕ್ಕೆ ಇರುವಂತಹ ಅಧಿಕಾರ ಆಗಿದೆ. ಇನ್ನು 8ನೇದಾಗಿ ಶಾಸನಸಭಾ ಸದಸ್ಯರ ಸ್ಥಾನ ತೆರವಾದಾಗ, ಅದು MP ಆಗಿರ್ಬೋದು ಅಥವಾ MLA ಆಗಿರ್ಬೋದು, ಶಾಸನಸಭೆಯ ಸ್ಥಾನ ಯಾವುದೇ ಕಾರಣದಿಂದ ಖಾಲಿ ಆಯಿತು, ತೆರವಾಯಿತು ಅಂದರೆ ಅದು ಮರಣನೋ ಆಗಿರ್ಬೋದು ಅಥವಾ ರಾಜೀನಾಮೆ ಕೊಟ್ಟೋ ಆಗಿರ್ಬೋದು. ಆ ಸಂದರ್ಭದಲ್ಲಿ 6 ತಿಂಗಳ ಒಳಗಾಗಿ ಆ ಸ್ಥಾನಕ್ಕೆ ಉಪಚುನಾವಣೆಯನ್ನು ನಡೆಸುವಂತಹ ಅಧಿಕಾರ, ಜವಾಬ್ದಾರಿ ಯಾರ್ದಿದ್ದಾರೆ ಅಂದರೆ ಚುನಾವಣಾ ಆಯೋಗದ್ದೇ ಆಗಿರ್ತಾ ಇದೆ. 6 ತಿಂಗಳಿಗಿಂತಲೂ ಗರಿಷ್ಠ ಹೆಚ್ಚು ಬಿಡಲಿಕ್ಕೆ ಅವಕಾಶವಿಲ್ಲ ಸಂವಿಧಾನದಲ್ಲಿ. ಹಾಗಾಗಿ ಯಾವುದೇ ಶಾಸಕ ಸ್ಥಾನ ಖಾಲಿಯಾದ 6 ತಿಂಗಳ ಒಳಗಾಗಿ ಅಲ್ಲಿ ಚುನಾವಣೆ ನಡೆಸಿ ಮತ್ತೆ ಭರ್ತಿ ಮಾಡಬೇಕಾಗಿರುವಂಥದ್ದು. ಇದು ಕೂಡ ಚುನಾವಣಾ ಆಯೋಗದ ಕಾರ್ಯ ಆಗಿದೆ. ಇನ್ನು ಚುನಾವಣಾ ಅಕ್ರಮಗಳು ನಡೆದಾಗ, ಯಾವುದೋ ರೀತಿಯ ಚುನಾವಣಾ ಅಕ್ರಮಗಳು ನಡೀತಿರ್ತವೆ, ಬೂತ್ ಕ್ಯಾಪ್ಚರಿಂಗ್ ಆಗಿರ್ಬೋದು, ಅಲ್ಲಿ ಚುನಾವಣೆ ನಡೀಲಿಕ್ಕೆ ಅವಕಾಶವನ್ನೇ ಕೊಡದಂತಹ ಸ್ಥಿತಿ ಇರಬಹುದು. ಈ ಎಲ್ಲ ಅಂಶಗಳನ್ನಿದ್ದಾಗ ಅಲ್ಲಿಯ ಚುನಾವಣೆಗಳನ್ನು ರದ್ದುಪಡಿಸುವುದು, ಮರು ಚುನಾವಣೆಗೆ ಆದೇಶ ಮಾಡುವಂಥದ್ದು, ಇದೂ ಕೂಡ ಚುನಾವಣಾ ಆಯೋಗದ ಕಾರ್ಯ ಆಗಿದೆ. ಆಮೇಲೆ ಯಾವುದೇ ಸಕಾರಣಕ್ಕಾಗಿ ಚುನಾವಣಾ ಫಲಿತಾಂಶವನ್ನು ಕೂಡ ತಡೆ ಹಿಡಿಲಿಕ್ಕೆ ಅವಕಾಶ ಇದೆ. ಸಕಾರಣಕ್ಕಾಗಿ ಯಾವುದೋ ಒಂದು ಸಂದರ್ಭದಲ್ಲಿ ಸಡನ್ನಾಗಿ ಲೀಡ್ ಆಗಿದ್ದ ವ್ಯಕ್ತಿಯನ್ನು ಡಿಕ್ಲೇರ್ ಮಾಡೋದಿಲ್ಲ, ಅಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿತ್ತು, ಸಕಾರಣ ಇತ್ತು ಅಂದರೆ ಅದನ್ನು ಡಿಕ್ಲೇರ್ ಮಾಡಲಿಕ್ಕೆ ವೇಟ್ ಮಾಡಿ ಅದನ್ನು ತಡೆ ಹಿಡಿಯುವಂಥ ಅಧಿಕಾರವೂ ಕೂಡ ಚುನಾವಣಾ ಆಯೋಗಕ್ಕೆ ಇದೆ. ಇನ್ನು 10ನೇದಾಗಿ ಚುನಾವಣಾ ಸಮಯದಲ್ಲಿ ಪ್ರಚಾರಕ್ಕೆ ಸಮಯವನ್ನು ನಿಗದಿಪಡಿಸುವುದು. ನಾನು ಆವಾಗಲೇ ಹೇಳಿದೆ, ಚುನಾವಣೆ ನಿಗದಿ ಮಾಡ್ತಾರೆ, ನಿಗದಿ ಆದ ನಂತರ ಅಲ್ಲಿ ಹಂತಗಳನ್ನು ನೀಡಲಾಗಿರ್ತದೆ. ನಾಮಿನೇಷನ್ ಮಾಡುವಂಥದ್ದು, ವಾಪಸ್ ತೆಗೆದುಕೊಳ್ಳುವಂಥದ್ದು, ನಂತರ ಪ್ರಚಾರ, ಆ ನಂತರ 48 ಗಂಟೆಗಳ ಪೂರ್ವದಲ್ಲಿ ಬಹಿರಂಗ ಪ್ರಚಾರ ನಿಲ್ಲಿಸಬೇಕಾಗಿರುವಂಥದ್ದು. ಹೀಗೆ ಚುನಾವಣಾ ಸಮಯದಲ್ಲಿ ಪ್ರಚಾರಕ್ಕೆ ಸಮಯವನ್ನು ನಿಗದಿಪಡಿಸುವಂಥದ್ದು. ರಾತ್ರಿ 10 ಗಂಟೆಯ ನಂತರ ಯಾವುದೇ ರೀತಿಯ ಮೈಕನ್ನು ಹಚ್ಚಿಕೊಂಡು, ಧ್ವನಿವರ್ಧಕಗಳನ್ನು ಹಚ್ಚಿಕೊಂಡು ಪ್ರಚಾರ ಮಾಡುವಂತಿಲ್ಲ. ಎಷ್ಟೇ ದೊಡ್ಡ ವ್ಯಕ್ತಿಯಾಗಿದ್ದರೂ ಕೂಡ ಆ ರೀತಿಯ 10ರ ನಂತರ ಮಾಡಲಿಕ್ಕೆ ಅವಕಾಶ ಇಲ್ಲ. ಇದು ಕೂಡ ಸಮಯ ನಿಗದಿಪಡಿಸುವುದು ಚುನಾವಣಾ ಆಯೋಗ. ಇನ್ನು ವೈಯಕ್ತಿಕ ಟೀಕೆ ಮಾಡುವಂಥದ್ದಾಗಿರ್ಬೋದು ಚುನಾವಣಾ ಸಂದರ್ಭದಲ್ಲಿ ನಡೀತಾ ಇರ್ತದೆ. ಪೂಜಾ ಸ್ಥಳಗಳನ್ನು ಚುನಾವಣೆಯ ಪ್ರಚಾರಕ್ಕಾಗಿ ಬಳಕೆ ಮಾಡುವಂಥದ್ದು, ಬೆದರಿಕೆ ಒಡ್ಡುವಂಥದ್ದು, ಅನುಮತಿ ಇಲ್ಲದೆ ಮನೆಗಳ ಮೇಲೆ ಗೋಡೆ ಬರಹವನ್ನು ಮಾಡುವಂಥದ್ದು, ಬ್ಯಾನರ್ ಕಟ್ಟುವಂಥದ್ದು, ಆಮಿಷಗಳನ್ನು ಒಡ್ಡುವಂಥದ್ದು, ಆಕರ್ಷಕ ವಸ್ತುಗಳನ್ನು ಮತದಾರರಿಗೆ ಸರಬರಾಜು ಮಾಡುವಂಥದ್ದು, ಈ ಎಲ್ಲ ಅಂಶಗಳನ್ನು ನಿಷೇಧ ಹೇರಿದೆ. ನಿಮಗೆಲ್ಲ ಗೊತ್ತು, ಚುನಾವಣೆಯಲ್ಲಿ ಏನು ಮಾಡ್ತಾರೆ ಅಂದರೆ ಮತದಾರರನ್ನು ಸೆಳೀಲಿಕ್ಕೆ ಅನೇಕ ರೀತಿಯ ಚಟುವಟಿಕೆಗಳನ್ನು ರಾಜಕೀಯ ಪಕ್ಷಗಳು, ಚುನಾವಣೆಯ ಅಭ್ಯರ್ಥಿಗಳು ಮಾಡ್ತಾ ಇರೋದನ್ನು, ಅವುಗಳಲ್ಲಿ ಈ ಅಂಶಗಳನ್ನು ಮಾಡದಂತೆ ಮಾಡಿದರೆ ಅಬ್ಸರ್ವರ್ ಬಂದಿರ್ತಾರೆ, ಆ ಅಬ್ಸರ್ವರಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ವಾಚ್ ಮಾಡ್ತಿರ್ತಾರೆ. ಅದನ್ನು ರಿಪೋರ್ಟನ್ನು ಕಳಿಸಿದರೆ ಅಲ್ಲಿ ನಡೀತಾ ಇರುವಂಥದ್ರ ಮೇಲೆ ನೀತಿ ಸಂಹಿತೆಯ ಉಲ್ಲಂಘನೆಯ ಕಾರಣ ಅವರ ಮೇಲೆ ಕೇಸನ್ನು ದಾಖಲಿಸುವಂತಹದ್ದು, ಮುಂದೆ ಅಕಸ್ಮಾತ್ ಏನಾದರೂ ಅದು ಪ್ರೂವ್ ಆದರೆ ಆ ಆಯ್ಕೆಯನ್ನೇ ರದ್ದುಪಡಿಸುವಂತಹ ಅಧಿಕಾರ ಯಾರಿಗಿದೆ ಅಂದರೆ ಚುನಾವಣಾ ಆಯೋಗಕ್ಕಿದೆ. ಹೀಗೆ ಚುನಾವಣಾ ಆಯೋಗ ಅತ್ಯಂತ ಪ್ರಮುಖವಾಗಿ ಬಹಳಷ್ಟು ಕಾರ್ಯವನ್ನು ನೆರವೇರಿಸ್ತಾ ಇರುವುದು. ಇನ್ನು 11ರ ಚುನಾವಣೆಗಳ ನಂತರ ಮತ ಎಣಿಕೆ ಕಾರ್ಯ ಕೈಗೊಳ್ಳುವುದು, ಫಲಿತಾಂಶವನ್ನು ಪ್ರಕಟಿಸುವುದು, ಅಂತಿಮವಾಗಿ ವಿಜೇತರ ಪಟ್ಟಿಯನ್ನು ರಾಷ್ಟ್ರಪತಿಯವರಿಗೆ ಸಲ್ಲಿಸಿ ಸದನದ ರಚನೆಗೆ ಅಧಿಸೂಚನೆಯನ್ನು ಹೊರಡಿಸುವುದು ಕೂಡ ಚುನಾವಣಾ ಆಯೋಗದ ಕಾರ್ಯ. ಚುನಾವಣೆ ನಡೀತದೆ, ಒಂದು ನಿರ್ದಿಷ್ಟ ದಿನಾಂಕದಂದು ಏನಾಗ್ತದೆ ಅಂದರೆ ಕೌಂಟಿಂಗ್ ನಡೀತಿರ್ತದೆ, ಅದನ್ನು ಮತ ಎಣಿಕೆ ಅಂತೀವಿ. ಅದನ್ನು ಮಾಡುವಂಥದ್ದು, ಅಲ್ಲಿ ಯಾರು ಆಯ್ಕೆಯಾದರು ಅನ್ನೋದನ್ನು ಘೋಷಣೆ ಮಾಡುವುದು ಕೂಡ ಯಾರ್ದು ಅಧಿಕಾರ ಇದೆ ಅಂದರೆ ಚುನಾವಣಾ ಆಯೋಗ. ನಂತರ ಆಯ್ಕೆಯಾದವರ ಪಟ್ಟಿಯನ್ನು ರಾಷ್ಟ್ರಪತಿಗಳಿಗೆ ಸಲ್ಲಿಸಿ ಇದು ಸಂಸತ್ತು ಅಥವಾ ಶಾಸಕಾಂಗ ಲೋಕಸಭೆ ರಚನೆ ಆಯಿತು ಅಂತ ಅವರಿಗೆ ಅಧಿಸೂಚನೆಯನ್ನು ಹೊರಡಿಸುವಂಥದ್ದು ಕೂಡ ಚುನಾವಣಾ ಆಯೋಗದ ಕಾರ್ಯ ಆಗಿದೆ. ಇನ್ನು 12ನೇದಾಗಿ ಕೇಂದ್ರ ಸರ್ಕಾರ 1950 ಮತ್ತು 1951ರ ಪ್ರಜಾಪ್ರತಿನಿಧಿ ಕಾಯ್ದೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ನಿಯಮಗಳನ್ನು ರಚಿಸುವಾಗ ಭಾರತದ ಚುನಾವಣಾ ಆಯೋಗ ಏನು ಮಾಡ್ತದೆ ಅಂದರೆ ಸಲಹೆ ನೀಡುತ್ತದೆ. ಏನಾದರೂ ಆ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ 51ರ ಪ್ರಜಾಪ್ರತಿನಿಧಿ ಕಾಯ್ದೆಗೆ ತಿದ್ದುಪಡಿ ತರುವಂಥ ಸಂದರ್ಭ ಬಂದಾಗ ಅಲ್ಲಿ ಆ ಆಯೋಗ ಏನು ಮಾಡ್ತದೆ ಅಂದರೆ ಸಲಹೆ ನೀಡುವ ಕೆಲಸವನ್ನು ಮಾಡ್ತದೆ. ಇದಿಷ್ಟು ಚುನಾವಣಾ ಆಯೋಗದ ಅಧಿಕಾರ ಮತ್ತು ಕಾರ್ಯಗಳು. ಈ ರೀತಿ ಚುನಾವಣಾ ಆಯೋಗ ತನ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ನೆರವೇರಿಸ್ತದೆ. ಸ್ನೇಹಿತರೆ, ಮುಂದಿನ ಅವಧಿಯಲ್ಲಿ ನಾವು ಚುನಾವಣಾ ಸುಧಾರಣೆಗಳು, ಎಲೆಕ್ಷನ್ ರಿಫಾರ್ಮ್ಸ್ ಅಂತ ಬರ್ತದೆ, ಅದನ್ನು ನಾವು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.